ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾವ ಒಂದು ಮನುಷ್ಯ ಜನ್ಮದ ಪರಮಗತಿಯಾದ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಗುರಿ ತಲುಪುವುದಕ್ಕೆ ಅತ್ಯವಶ್ಯಕವಾದಂತಹ ನಿರ್ಮಲ ಚಿತ್ತ ಸಾಧನೆ ಮತ್ತು ನಿಶ್ಚಲ ಚಿತ್ತ ಸಾಧನೆಗಾಗಿ ಈ ಒಂದು ಯೋಗ ಪದ್ಧತಿಯನ್ನು ಕುರಿತು ನಾನಾ ವಿಧವಾದ ಯೋಗಗಳನ್ನು ಸದ್ಗುರುನಾಥ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯೋಗ ಅಂದ್ರೇನು, ಕರ್ಮಯೋಗ ಅಂದ್ರೇನು, ಭಕ್ತಿ ಯೋಗ ಅಂದ್ರೇನು, ಜ್ಞಾನ ಯೋಗ ಅಂದ್ರೇನು, ಹಠಯೋಗ ಅಂದ್ರೇನು, ರಾಜಯೋಗ, ಮಂತ್ರಯೋಗ, ಲಯಯೋಗ, ನಾದಯೋಗ, ಶಿವಯೋಗ ಏನೆಲ್ಲ ಪರಿಚಯ ಮಾಡಿಕೊಂಡು ಈ ಶಿವಯೋಗದ ಪೈಕಿ ಶಟಸ್ಥಲ ಶಿವಯೋಗದ ಪೈಕಿ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳದ ತನಕ ನಿನ್ನೆ ತನಕ ಉಪಕ್ರಮಿಸಿ ಬಂದೀವಿ. ಇವತ್ತ ಐಕ್ಯಸ್ಥಳೀಯ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಈ ಐಕ್ಯಸ್ಥಳದಲ್ಲಿ ಭ್ರುಕುಟಿ ಅಂತಂದ್ರೆ ಎರಡು ಹುಬ್ಬು ಮತ್ತು ಮೂಗು, ಆ ಮೂರು ಮೂಗಿನ ತುದಿ, ಮೇಲಿನ ತುದಿ, ಮೂಗಿನ ಮೇಲಿನ ತುದಿ ಮತ್ತು ಎರಡು ಹುಬ್ಬುಗಳ ಮಧ್ಯೆ ತಿಲಕ ಧಾರಣೆ ಮಾಡ್ತಿರಲ್ಲ, ಹಣಿಗೆ ಕುಂಕುಮ ವಿಭೂತಿ ತಿಲಕ ಧಾರಣೆ ಮಾಡ್ತಿರಲ್ಲ, ಆ ಜಾಗದೊಳಗ ಏನದಂದ್ರೆ ಅದಕ್ಕೆ ಭ್ರುಕುಟಿ ಅಂತಾರೆ. ಆ ಭ್ರುಕುಟಿಯಲ್ಲಿ ಯಾವ ಚಕ್ರ ಇರ್ತದ್ರಿ? ಅಲ್ಲಿ ಆಜ್ಞಾಚಕ್ರ ಇರ್ತದ. ಆಜ್ಞಾಚಕ್ರ ಹೆಂಗದಪ್ಪ ಅಂತಂದ್ರೆ ಅದು ಜ್ಯೋತಿಯ ಆಕೃತಿ, ಜ್ಯೋತಿ ಇದ್ದಂಗದ. ಎರಡು ದಳದ ಒಂದು ಜ್ಯೋತಿಯ ಆಕೃತಿ ಅದದು. ಎರಡು ದಳ. ಇದು ಏನಂತಾರೆ? ಮಹಾಲಿಂಗ ಸಾನ್ನಿಧ್ಯ. ಯಾವ ಲಿಂಗಪ್ಪ ಇಲ್ಲಿ ಇರೋದಂತಂದ್ರೆ ಮಹಾಲಿಂಗ. ಮನಸ್ಸಿಗೆ ಮಹಾಲಿಂಗ, ಮನಸ್ಸು ಪರಿಶುದ್ಧವಾದಾಗ ಮಹಾಲಿಂಗ ಆಗ್ತದೆ. ಮಹಾಲಿಂಗದ ಸಾನ್ನಿಧ್ಯ. ಮತ್ತ ಮಹೇಶ್ವರ ದೇವ, ಸದಾಶಿವ ಹೆಂಗದನ ಇಲ್ಲಿ ಮಹೇಶ್ವರ ದೇವ. ಮಹೇಶ್ವರ ದೇವ ಮತ್ತೆ ಮಾಣಿಕ್ಯ ವರ್ಣಾಂಬರಧಾರಿ. ಮಾಣಿಕ್ಯ ವರ್ಣಾಂಬರ ಮಾಣಿಕ್ಯ ಅಂತಂದ್ರೆ ಪಾರದರ್ಶಕವಾಗಿರೋದು. ಮಾಣಿಕ್ಯ ವರ್ಣಾಂಬರಧಾರಿ. ಮಹಾಸಾದಾಖ್ಯ. ಸಾದಾಖ್ಯ ಯಾವದಪ್ಪ? ಮುಖ ಬಾಯಿ ಅಂದ್ರೆ ಮಹಾಸಾದಾಖ್ಯ. ಮುಖ ಯಾವುದು? ವಿಶ್ವತೋಮುಖ. ಮಹಾಸಾದಾಖ್ಯ ವಿಶ್ವತೋಮುಖ. ಕಲಾ ಯಾವ ಕಲಾ ಅಂದ್ರೆ ಶಕ್ತಿ, ಚಿತ್ ಶಕ್ತಿ ಅಥವಾ ಶಾಂತ್ಯಾತೀತೋತ್ತರ ಕಲಾ. ಚಿತ್ ಶಕ್ತಿ, ಶಾಂತ್ಯಾತೀತೋತ್ತರ ಕಲಾ. ಮುಂದೆ ಭಕ್ತಿ. ಎಂಥ ಭಕ್ತಿಯಪ್ಪ ಅಂದ್ರೆ ಸಮರಸ ಭಕ್ತಿ. ಆನಂದ ಭಕ್ತಿ ಇತ್ತಲ್ಲ ಮೊದಲು ಶರಣ ಸ್ಥಳದೊಳಗೆ, ಇಲ್ಲೇನದ ಸಮರಸ ಭಕ್ತಿ.
ಮತ್ತೆ ಅತ್ಯಂತ ಎತ್ತರದ ವ್ಯಕ್ತಿತ್ವ ಇದು, ಸಮರಸ ಭಕ್ತಿ ಇರೋದು, ಯಾರ ಜೊತೆಗೆ ಭಿನ್ನಾಭಿಪ್ರಾಯ ಮಾಡ್ಕೊಳ್ಳಾರ್ದಂಗ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗಂಥದ್ದು, ಅದೇ ಸಮರಸ ಭಕ್ತಿ. ವೀರಶೈವ ಧರ್ಮ ಅಂದ್ರೆ ವಿರೋಧ ರಹಿತತ್ವಂ ವೀರಶೈವತ್ವಂ ಅಂತಾರೆ. ಯಾವುದರ ಜೊತೆಗೂ ವಿರೋಧ ಅನ್ನೋದಿಲ್ಲ, ಸಮರಸ ಭಕ್ತಿ. ಮತ್ತೆ ಬ್ರಹ್ಮನ ರೂಪ ಹೆಂಗದಂದ್ರೆ ಶುದ್ಧ ಸಿದ್ಧ ಪ್ರಸಿದ್ಧ ರೂಪ ಬ್ರಹ್ಮ. ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಇತ್ತಲ್ಲ, ಇವನೇ ಇಲ್ಲೇನದನ್ನ ಶುದ್ಧವಾಗಿರ್ತಾನೆ, ಸಿದ್ಧವಾಗಿರ್ತಾನೆ, ಪ್ರಸಿದ್ಧ ರೂಪವಾದಂತ ಬ್ರಹ್ಮ. ಅಂತ ಬ್ರಹ್ಮನೇ ತನ್ನ ಪ್ರಾಣಲಿಂಗ ಅಂತ ಭಾವಿಸಿ ಪ್ರಾಣಲಿಂಗ ಏನ್ ಮಾಡ್ತಾನ? ಪ್ರಾಣಲಿಂಗ ಅಂತ ಭಾವಿಸಿ ಸರ್ವಾತ್ಮ ಭಾವತಾತನ ಸರ್ವಾತ್ಮ ಭಾವಿಯಾಗಿ ಸದ್ಭಾವ ಹಸ್ತದಿಂದ ಸೊಳ್ಳೆ ಹೊಡೆದು ಎಲ್ಲಿಟ್ಟು ಬಂದು ಸದ್ಭಾವ ಹಸ್ತದಿಂದ ಪಂಚಮಹಾಭೂತಗಳನ್ನೆಲ್ಲ ಸಮರ್ಪಿಸಿಬಿಟ್ಟನಿ. ಪೃಥ್ವಿಭೂತದ ಸರ್ವತತ್ವಗಳನ್ನ, ಜಲಭೂತದ ಸರ್ವತತ್ವಗಳನ್ನ, ಅಗ್ನಿಭೂತದ ಸರ್ವತತ್ವಗಳನ್ನ, ಆಕಾಶಭೂತದ ಸರ್ವತತ್ವಗಳನ್ನ, ವಾಯುಭೂತದ ಸರ್ವತತ್ವಗಳನ್ನ ಎಲ್ಲವನ್ನ ಪರಮಾತ್ಮನಿಗೆ ಸಮರ್ಪಿಸಿ ಶುದ್ಧ ಪರಮ ಪರಿಶುದ್ಧವಾದಂತ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಂತ ಪ್ರಸಾದಗಳನ್ನು ಸ್ವೀಕರಿಸ್ತಾ ಇದ್ದಾನೆ. ಇಲ್ಲಿ ಏನು ಉಳಿದದೆ ಈಗ ಸಮರ್ಪಣೆ ಮಾಡುವುದಕ್ಕ? ಏನು ಉಳಿದೋದಿಲ್ಲಿ? ಪ್ರಭುದೇವರು ವಿಶ್ವ ಪರ್ಯಟನ ಮಾಡಿ 12 ವರ್ಷದ ನಂತರ ಎಲ್ಲಿಗೆ ಬರ್ತಾರ? ಕಲ್ಯಾಣಕ್ಕೆ ಬರ್ತಾರ. ಅವ್ರ ಕಲ್ಯಾಣಕ್ಕೆ ಬರೋದಕ್ಕ ಯಾರು ಕೈಕೊಂಡು ಕೂತಿರ್ತಾರ? ಬಸವಣ್ಣವರು ಕಾಯ್ಕೊಂಡು ಕೂತಿರ್ತಾರೆ, ಪ್ರಭುದೇವರು ಬರ್ತಾರ ಅಂತ ಹೇಳಿ. ಇವ್ರು ಏನ್ ಮಾಡ್ತಿದ್ರು? ಒಂದು ಶೂನ್ಯ ಪೀಠ ಅಂತ ಸ್ಥಾಪನೆ ಮಾಡಿ ಎಲ್ಲ ಶರಣರ ಕೂಡಿ ವಚನ ಸಾಹಿತ್ಯವನ್ನ ರಚನೆ ಮಾಡಿ ಮನುಷ್ಯನ ಅತ್ಯಂತ ಶ್ರೇಷ್ಠ ಮಟ್ಟದ ಜೀವನ ವಿಧಾನವನ್ನ ಕುರಿತು ನಾನಾ ರೀತಿ ನಿರ್ಧಾರಗಳನ್ನು ತಗೊಂಡು 1,96,000 ಜಂಗಮರ ಮೂಲಕ ಜನಸಾಮಾನ್ಯರಿಗೆ ಅವುಗಳನ್ನು ತಲುಪಿಸಿ ಲೋಕೋದ್ಧಾರದ ಕೆಲಸಗಳನ್ನ ಮಾಡ್ತಾ ಇದ್ರು ಅವರು. ಆವಾಗ ಅವ್ರೇನ್ ತಿಳ್ಕೊಂಡಿದ್ರು? ಅಲ್ಲಿ 1,96,000 ಜಂಗಮರ ಪೈಕಿ ಕೆಲವರು ಈ ಶೂನ್ಯ ಪೀಠ ಅಂತ ಏನ್ ಮಾಡ್ಯಾರಲ್ಲ, ಈ ಪೀಠದ ಮೇಲೆ ನಮಗೆ ಸ್ವಾಮಿಗಳಿಗೆ ಕುಂದಿರ್ಸ್ತಾರ ತಿಳ್ಕೊಂಡಿದ್ರು ಅವರು. ಧರ್ಮ ಪ್ರಚಾರಕರು, ನಮಗೂ ಎಲ್ಲ ಸಾಹಿತ್ಯದ ಜ್ಞಾನ ಅದ, ಓದ್ತೀವಿ, ಬರಿತೀವಿ, ಸಮಾಜ ಉದ್ಧಾರ ಮಾಡ್ತೀವಿ, ನಮ್ಗೆ ಯಾರಿಗಾರೆ ಕುಂದಿರ್ಸ್ತಾರ ಅಂತ ಇವ್ರು ತಿಳ್ಕೊಂಡಿದ್ರು. ಆದ್ರೆ ಏನಾಗಿತ್ತು? ಪ್ರಭುದೇವರು
12 ವರ್ಷದ ನಂತರ ಬಂದ್ರ ಒಳ್ಳೆ ಕಣ್ಣೆಲ್ಲ ಕೆಂಪಾಗಿಬಿಟ್ಟಿದ್ದು, ಗಡ್ಡ ಸಿಕ್ಕಾಪಟ್ಟೆ ಎದ್ವಾ ತದ್ವಾ, ಮೈ ಮೇಲೆ ಬಟ್ಟಿ ಸರಿಗಿರ್ಲಿಲ್ಲ, ಚರ್ಮ ಎಲ್ಲ ಒರಟಾಗಿತ್ತು. ಬಹಳ ಒಂದು ಹೀನ ಸ್ಥಿತಿ, ಭಿಕ್ಷುಕರಿಗಿಂತ ಭಿಕ್ಷುಕರಾದಂಗೆ ಆಗಿದ್ದರು. ಅವರನ್ನ ಗುರುತಿಸ್ಲಕ್ಕೆ ಯಾರ್ಲಿಂದ ಸಾಧ್ಯ ಆಗಿದ್ದಿಲ್ಲ. ಬಸವಣ್ಣವ್ರು ಒಬ್ಬರೇ ಗುರುತಿಸಿದ್ರು, ಪ್ರಭುದೇವರು ಬಂದರು ಅಂತ ಹೇಳಿ. ಆ ಪ್ರಭುದೇವರ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ ಮಹಾಮನೆ ಒಳಗ. ಆದ್ರೆ ಪ್ರಭುದೇವರು ಏನ್ ಮಾಡ್ತಾರ, ಬಸವಣ್ಣವ್ರ ಸಂಗಟ ಸೀದಾ ಮಹಾಮನೆ ಒಳಗೆ ಹೋಗಂಗಿಲ್ಲ. ಅಲ್ಲಿ 1,96,000 ಜಂಗಮರು ಊಟ ಮಾಡಿದ ಪತ್ರೋಳಿ ಏನ್ ಹಾಕಿರ್ತಾರಲ್ಲ, ಅದರೊಳಗೆ ತಿಪ್ಪಿ ತಿಪ್ಪಿ ಇದ್ದಂಗಿರ್ತದ. ಎಷ್ಟು ದಿವಸದ ಪತ್ರೋಳಿ ಹೋಗದಿದ್ರೆ ದೊಡ್ಡದೊಂದು ತಿಪ್ಪಿ ಕುಣಿ, ಅದರೊಳಗೊಬ್ಬ ಶರಣ ಇರ್ತಾನ, ಮರುಳ ಶಂಕರ ದೇವ ಅಂತೇಳಿ ಹುಚ್ಚಿದಂಗಿರ್ತಾನ. ಅವ ಏನ್ ಮಾಡ್ತಿರ್ತಾನ, ಆ ಪತ್ರೊಳಗೆ ಬಿಟ್ಟದ್ದು ಉಣ್ಕೋ ತಲೆ ತಿಪ್ಪಾಗಿರ್ತಾನ ಮರುಳ ಶಂಕರ ದೇವ. ನಿಮ್ ಮನಿ ಬಲ್ಲಿ ಯಾವಾದ್ರ ತಿಪ್ಪಾಗಿಂದ ಏನಾದ್ರು ತಗೊಂಡು ತಿನ್ಕೋತ್ ಕೂತ ಅವನಿಗೆ ನೀವ್ ಎಂದರೆ ರೆಕಗ್ನೈಸ್ ಮಾಡಿರೇನು? ಮಾಡಿರ? ಏನಿಲ್ಲ. ತಿಪ್ಪಾಗಿ ಕೂತಾವ ಅವನಿಗೆ ಆ ಕಡೆ ಬಿಡ್ತೀರಿ, ನೀವು ಒಳ್ಳೆ ನಿಮ್ಮ ನಿಮ್ಮ ಮನೆ ಕಡೆ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಪ್ರಭುದೇವರು ತಿಪ್ಪಿ ಕುಣಿ ಒಳಗೆ ಇಳಿದು ಆ ಮರುಳ ಶಂಕರ ದೇವರಿಗೆ ಹೆಗಲ ಮೇಲೆ ಕೈ ಹಾಕಿ ಕರ್ಕೊಂಡು ಮಹಾಮನೆ ಕರ್ಕೊಂಡು ಹೋಗ್ತಾರೆ. ಬಸವಣ್ಣವ್ರಿಗೆ ಬಹಳ ಖುಷಿ ಆಗ್ತದ ಅವ್ರು ಮಾಡೋದು ನೋಡಿ. ಅಬ್ಬಬ್ಬಬ್ಬ, ಎಲ್ಲಾ ಜಂಗಮರು ಆಶ್ಚರ್ಯಪಟ್ಟು ನೋಡ್ಲಿಕ್ಕತ್ತಾರ. ಅಂತದ್ರಾಗ ಸೀದಾ ಬಸವಣ್ಣವ್ರು ಕರ್ಕೊಂಡೊಯ್ದು ಎತ್ತರದ ಒಂದು ಪೀಠ ಕಟ್ಟಿಸಿದ್ರು. ಆ ಪೀಠದ ಮೇಲೆ ಪ್ರಭುದೇವರಿಗೆ ಕುಂದಿರಿಸ್ಬಿಟ್ರು. ಒಂದು ಜಂಗಮನ ಅಭಿಮಾನದಿಂದ ಹಾಳಾಯಿತು ಕಲ್ಯಾಣ ಅಂತ ಏನಾಯ್ತು, ಎಲ್ಲ ಜಂಗಮರು ವಿರುದ್ಧ ಆಗಿಬಿಟ್ರು ಬಸವಣ್ಣಗೆ. ನಾವು ಇಷ್ಟು ಧರ್ಮ ಪ್ರಚಾರ ಮಾಡ್ತೇವಿ, ಹಗಲು ರಾತ್ರಿ ಇವರು ಕೊಟ್ಟ ವಚನಗಳ ತಲೆ ಮೇಲೆ ಇಟ್ಕೊಂಡು ಪ್ರಚಾರ ಮಾಡ್ತೇವಿ. ಯಾವನೋ ಒಬ್ಬ ಭಿಕಾರಿ ತಂದು ಅದ್ರ ಮೇಲೆ ಕುಂದಿರ್ಸಿದ್ರಲ್ಲ, ಇವರಿಗೆಲ್ಲ ಸಿಟ್ಟು ಬಂದ್ಬಿಡ್ತು. ಇವರೆಲ್ಲ ಸಿಟ್ಟಿಗೆ ಬಂದದ್ ನೋಡಿ 1,96,000 ಜಂಗಮರಿಗೆ ಊಟ ಮಾಡಷ್ಟು ಅಡಿಗೆ ಮಾಡಿಸಿಟ್ಬಿಟ್ಟನ ಬಸವಣ್ಣ. ಇವ್ರು ಯಾರು ಜಂಗಮರು ಉಳ್ಳಕ್ ತಯಾರೇ ಇಲ್ಲ. ಮತ್ತೇನ್ ಮಾಡ್ಬೇಕು ಅಡಿಗೆ? ಅದಕ್ಕ ಸಮಸ್ಯೆ ಜಂಗಮರಿ ಕರಿತನ, ಬರ್ರಿ ಪ್ರಸಾದ ತಗೋಬರ್ರಿ, ಬರ್ರಿ ಮಾಡಿಸಿವಿ ಅಡಿಗೆ, ಕೆಡ್ತದ ಬರ್ರಿ ಅಂತ ಏನ್ ಹೇಳಿದ್ರು ಜಾಪಯ್ಯ ಅನ್ನಲ್ರು ಅವ್ರು. ಜಂಗಮರು ಸಿಟ್ಟನಾಗದ. ಅವಾಗ ಏನಾಯ್ತು, ಪ್ರಭುದೇವರಿಗೆ ಹೇಳಿದ್ರು ಬಸವಣ್ಣವರಿದು ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನಕ್ಕೆ ಹೋಗ್ಬಿಡ್ತು. ನಮ್ಮ ಧರ್ಮ ಪ್ರಚಾರಕರೆಲ್ಲ ಜಂಗಮರು ಸಿಟ್ಟಿಗೆ ಬಂದ್ಬಿಟ್ಟಾರ ನಿಮಗೆ ಪೀಠದ ಮೇಲೆ ಕುಂದರ್ಸಿದ್ದಕ್ಕ. ಏನ್ ಮಾಡ್ಬೇಕು ತಿಳಿಯವಲ್ದ ನನಗಂತ ಬಸವಣ್ಣವರು ತಲೆ ಹಿಡ್ಕೊಂಡು ಕೂತ್ರು. ಅದಕ್ಕ ಬಸವಣ್ಣವ್ರು ಅಂದ್ರು, ಈಗ ಏನಾಗ್ಯದಂತ, ಅರ್ಜೆಂಟ್ ಏನದ ಅಂತ ಕೇಳಿದ್ರು. ಏನಿಲ್ಲ, ಈಗ 2 ಲಕ್ಷ ಮಂದಿಗೆ ಆಗಟ್ಟು ಅಡಿಗೆ ಮಾಡಿವಿ, ಅವ್ರು ಊಟ ಮಾಡಲ್ರು, ಅಡಿಗೆ ಕೆಟ್ಟು ಹೋಗ್ತದ. ಹಂಗ ಅಡಿಗೆ ಕೆಡ್ತದ ಚಿಂತೆ ಮಾಡ್ಬೇಡ ನಡಿ ಅಂತೇಳಿ ಬಡ ಸ್ನಾನ ಪೂಜೆ ಮಾಡಿ ಊಟಕ್ಕೆ ತೋಮರಪ್ಪ ಬಸವಣ್ಣ. 1,96,000 ಜಂಗಮರಿಗೆ ಮಾಡಿಟ್ಟ ಅಡಿಗೆ ಬಸವಣ್ಣ ಅವನ ಸೇವಕರು ಎಲ್ಲರೂ ಕೂಡಿ ತಂದು ನೀಡ್ಲಕತ್ತಾರ. ಪ್ರಭುದೇವ್ರ ಹಂಗೆ ಉಳ್ಳಕತ್ತಾರ. 1,96,000 ಜಂಗಮರಿಗೆ ಅಡಿಗೆ ಆದಷ್ಟು ಒಬ್ಬರೇ ಉಳ್ಳಕತ್ತಾರ. ಊಟ ಮಾಡಿದ್ರು ಹೆಂಗದ ಬಸವಣ್ಣ ತೆಣದ್ ಹೋಗ್ಬಿಟ್ಟ ನೀಡೋದ್ರಾಗ. ತಂದು ಅವನೇ ನೀಡ್ಬೇಕಲ್ಲ ಎಟ್ಟತ್ತಾದ್ರೂ.
ಅವರೆಲ್ಲ ತಂದು ಇಡ್ತಿದ್ರು, ಇವನೇ ನೀಡ್ಬೇಕು. ಮತ್ತೆ ಅಲ್ಲಿ ಸನ್ಯಾಕ ಯಾರು ಓದ್ತಾರೆ? ಪ್ರಭುದೇವರು ಸನ್ಯಾಕ ಹೋಗಿ ಯಾರು ನೀಡೋರು? ಎಲ್ಲ ನೀಡ್ತಾರ 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 ನೀಡ್ತಾರ. ಕಡೆಗೆ ಬಸವಣ್ಣ ಏನಂತಾನ? ಬೇಡು ಬೇಡಲೆ ಅಂದೆ. ಅಂದೆ ಅಂತಂದ್ರೆ ಹೇಳಿ, ಇನ್ನ ಏನ್ ಬೇಕು ಹೇಳು? ತನ್ನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ. ಏನ್ ಬೇಕಾದ್ರೆ ನೀಡ್ತೀನಿ, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಏನ್ ಬೇಡ್ತಿ ಬೇಡಂತ. ಅವಾಗ ಪ್ರಭುದೇವರಂತರ, ತನು ನಿಂದೇನಪ್ಪ, ಇದು ಪಂಚಭೂತದ್ದು. ಮನಸ್ಸು ಈ ಪ್ರಕೃತಿದದು, ಮತ್ತೆ ಧನ ಪ್ರಾಣ ನೀ ಏನಂತೆ ಅದೆಲ್ಲ ಬೈಲು. ಅದು ಯಾವದಪ್ಪ ನಿಂದಂತೆ? ತನು ಮನ ಧನ ನಿಂದಂತೆ ಯಾರು ಹೇಳ್ಯಾರಂತ ಕೇಳ್ತಾರೆ. ತನುವ ಬೇಡಿದ ಡೀವೆ, ಮನವ ಬೇಡಿದ ಡೀವೆ, ಧನವ ಬೇಡಿದ ಡೀವೆ ಅಂತೀರಿ. ಇವು ಯಾವ ನಿನ್ನೂ ಅಲ್ಲ. ನೀ ಇಲ್ಲಿ ತನ ನನಗೇನ್ ನೀಡಿದೆ ಅದು ಯಾವುದು ನಿಂದ ಅಲ್ಲೇ ಅಲ್ಲ ಅಂತ. ಈ ಪಾಯಿಂಟಿಗೆ ಬಂದೀವಿ ನಾವೀಗ. ನೀ ಏನೆಲ್ಲ ಸಮರ್ಪಣೆ ಮಾಡಿದ ಖರೆ, ಆದ್ರ ಏನೇನು ಮಾಡಿದಿ ನೈವೇದ್ಯ ಅದು ಯಾವುದು ನಿಂದಲ್ಲ. ನಿನ್ನದಲ್ಲದ ವಸ್ತುಗಳನ್ನ ನೀನು ನೈವೇದ್ಯ ಮಾಡಿದಿ. ಹಿಂಗಾಗಿ ಇದ್ರಾಗ ಏನು ನಿನ್ನ ಘನಕಾರ್ಯ ಇಲ್ಲ, ಭಾರಿ ಏನೋ ನೀಡ್ಲಕತ್ತೇನೆ ಅಂತ ತಿಳ್ಕೊಂಡಿದ್ದೆ ಅಂತಂದ್ರೆ ಹುಚ್ಚ ನೀನು ಅಂದ್ಬಿಡ್ತಾನ ಪ್ರಭುದೇವರು. ಯಾವಾಗ ಬಸವಣ್ಣಗೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯ ಆಗಿ ಬಸವಣ್ಣ ಏನ್ ಸಮರ್ಪಿಸ್ತಾನ? ತನ್ನನ್ನೇ ಸಮರ್ಪಿಸಿಕೊತಾನ. ತನ್ನನ್ನೇ ತನ್ನನ್ನೇ ಅಂತಂದ್ರ ಅಹಂಭಾವ, ನಾನು 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 ಅನ್ನೋದೇನದಲ್ಲ, ಅದನ್ನೇ ಸಮರ್ಪಿಸ್ತಾನಲ್ಲಿ. ತನ್ನನ್ನೇ ಸಮರ್ಪಿಸಿಕೊತಾನ. ಈಗ ಇಲ್ಲೇನು ಉಳಿದದ? ಪಂಚಮಹಾಭೂತಗಳೆಲ್ಲ ಸಮರ್ಪಣೆ ಆಗ್ಬಿಟ್ಟದ. ಈಗ ಆಭಾಸ ಏನ್ ಮಾಡ್ಬೇಕಾಗ್ಯದ? ಐಕ್ಯ ಸ್ಥಳದೊಳಗ ಏನ್ ಸಮರ್ಪಿಸ್ಬೇಕಾಗ್ಯದ? ಆಭಾಸ ತನ್ನನ್ನೇ ನೈವೇದ್ಯ ಮಾಡ್ಬೇಕಾಗ್ಯದ. ತನ್ನನ್ನೇ ತಾನು ಯಾರಿಗೆ? ಮಹೇಶ್ವರ ದೇವನಿಗೆ ನೈವೇದ್ಯ ಮಾಡ್ಬೇಕಾಗ್ಯದ. ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳಲು. ತನ್ನನ್ನೇ ತಾನು ಸಮರ್ಪಿಸಿಕೊಂಡ ಮೇಲೆ ತನ್ನದನ್ನದೇನದ ಅದನ್ನು ಸಮರ್ಪಿಸ್ತೇವೆ ನಾವು. ತಂದೆ ಸಮರ್ಪಿಸಿ. ಈಗ ಧರ್ಮರಾಯ ಜೂಜನಾಗಿ ಸೋತ ಮೇಲೆ ಧರ್ಮರಾಯಂದ ಏನದ ರಾಜ್ಯ ಏನೇನದಾವ ಎಲ್ಲನೂ ಅವನಿಗೆ ಹೋದವಿಲ್ಲ ದುರ್ಯೋಧನಕ್ಕೆ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಬಿಡ್ರಿ. ಹಂಗ ಇಲ್ಲೇನದ? ತನ್ನನ್ನೇ ತಾನು ಸಮರ್ಪಿಸಿಕೊಂಡ ಮೇಲೆ ತನ್ನದನ್ನದೇನದ ಅದೆಲ್ಲ ಒಟ್ಟು ಸಮರ್ಪಣೆ ಆಟೋಮೆಟಿಕ್ ಆಗ್ತದ ಇಲ್ಲ? ತನ್ನನ್ನೇ ಸಮರ್ಪಿಸಿಕೊಂಡಂತ ವಚನ ಕೇಳಿರೆ ಕೇಳಿಲ್ಲ. ತನ್ನನ್ನೇ ಮತ್ತು ತನ್ನದನ್ನ ಎಲ್ಲವನ್ನ ಸಮರ್ಪಿಸ್ತಾನೋ ಪ್ರಭುದೇವರಿಗೆ. ಹೆಂಗಿರ್ತದ ನೋಡ್ರಿ ವಚನ ತರ್ತೇನೆ, ಹೇಳ್ತೇನೆ ಒಂದು ನಿಮಿಷ. ಐಕ್ಯ ಸ್ಥಳ ಅಂದ್ರೆ ಹೆಂಗಿರ್ತದ ನೋಡ್ರಿ.
ಸಮಗ್ರ ಸಮರ್ಪಣೆ. ಇಷ್ಟು ಅಷ್ಟು ಅಂತ ಅಲ್ಲ, ಎಲ್ಲ ಸಮರ್ಪಣೆ. ಏನೇನು ಸಮರ್ಪಣೆ ಮಾಡ್ತಾನಂದ್ರೆ, 1111 ಯಾರ ಹತ್ರ ಇದು ವಚನ ಸಂಪುಟ ಅದ ಅವರದೊಳಗೆ ಇದು ಸೀರಿಯಲ್ ನಂಬರ್ ವಚನ. ಇದು ಒಡವೆ, ಭಂಡಾರ, ಕಡವರ, ದ್ರವ್ಯವ ಬಡ್ಡಿ ವ್ಯವಹಾರಕ್ಕೆ ಕೊಟ್ಟು ಮನೆಯ ಗೋಂಟಿನಲ್ಲಿ ಹೊಯ್ದಿಟ್ಟುಕೊಂಡಿದ್ದೇನಾದರೆ ಅದು ಎನ್ನ ಅರ್ಥವಲ್ಲ ಅನರ್ಥವೆಂಬೆ. ನೋಡ್ರಿ, ಒಡವೆ, ಭಂಡಾರ, ಕಡವರ, ದ್ರವ್ಯ ಇವೆಲ್ಲ ಬಡ್ಡಿ ವ್ಯವಹಾರ ಮಾಡಿ ಅದರಿಂದ ಬಂದು ರೊಕ್ಕ ಏನ್ ಮಾಡೀನಿ ನಾನು ಅಂತಂದ್ರ ಗಾಡ್ಯಾಗ ಮುಚ್ಚಿಡ್ತಿದ್ರತ್ ಮೊದಲಿನ ಕಾಲದಾಗ. ಮನೆಯ ಗೋಂಟಿನಲ್ಲಿ ಬೈದುಕೊಂಡಿದ್ದೇನಾದರೆ ಅದು ಎನ್ನ ಅರ್ಥವಲ್ಲ ಅನರ್ಥವೆಂಬೆ. ಪ್ರಭುದೇವ, ನೀನು ಜಂಗಮ ರೂಪಾಗಿ ಬಂದು, ಬಸವಣ್ಣ ಏನಂತನ ಪ್ರಭುದೇವರಿಗೆ ಸಂಗಮದೇವ ಅಂತನ. ಸಂಗಮದೇವ, ನೀನು ಜಂಗಮ ರೂಪಾಗಿ ಬಂದು ಆ ಧನವನ್ನ ನನ್ನನ್ನೇ ನಾನು ಸಮರ್ಪಿಸಿಕೊಳ್ಳೋದಂದ್ರೆ ಅದರ ಅರ್ಥ ಏನು? ಆ ಧನವನ್ನ ಸೀದ ನನ್ನ ಮನೆಗೆ ಬಂದು ನೀನು ಜಂಗಮ ರೂಪಾಗಿ ಬಂದು ಆ ಧನವನ್ನು ನೀನು ನಿನಗೆ ಬಲ್ಲಂತೆ ನಿನಗೆ ಹ್ಯಾಂಗ ಬೇಕು ಹಾಂಗ ಎನ್ನ ಎದುರು ಸೂರೆಗೊಳ್ಳುತ್ತಿರ್ದಡೆ ನನ್ನ ಎದುರೇ ನೀನು ನಂದೇನೇನು ಸಂಪತ್ತದ ಅದನ್ನೆಲ್ಲ ನೀನು ಲೂಟಿ ಮಾಡು, ಏನ್ ಬೆಕ್ಕದ್ ಮಾಡಿ. ನೀನು ಮಾಡಿದ್ರು ನಾನು ಬೇಕು ಬೇಡ ಎಂದಡೆ ಮನದಲ್ಲಿ ಮರುಗಿದೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ. ಇದೇನು ರೊಕ್ಕ ರೂಪಾಯಿ ಸಂಬಂಧಪಟ್ಟಂತೆ ಸಮರ್ಪಣೆ ಮಾಡ್ದ. ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳೋದಂದ್ರೆ ಏನಂತ ಅರ್ಥ ಮಾಡಿಕೊಡ್ಲಕತ್ತಾರೆ ಇಲ್ಲಿ ಅವರು. ಎಲ್ಲರೂ ಗುರುಗಳ ನಾಟಕ ಮಾಡ್ತೀರಿ. ನಿಮ್ ಜೋಬ್ನ ಕೈ ಹಾಕಿದ್ರೆ ಸುಮ್ಮಿಡ್ತೀರ? ಪಡಲ್ಲ ಬಿಡ್ತೀರಿ. ಯಾಕೆ ಕೈ ಹಾಕ್ತೇನೆ ನಮ್ಮ ಪ್ಯಾಂಟ್ನ ಕೈ. ಇಲ್ಲಿ ನೋಡ್ರಿ ಹೆಂಗದ, ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳೋದಂದ್ರು. ಮುಂದೆ ಹೋಗಮ್ಮ. ಇಷ್ಟೇ ಸಾಕ. ಬಸವಣ್ಣವ್ರದ್ದು 1111ನೇ ವಚನ, ಸಮಗ್ರ ವಚನ ಸಂಪುಟ. ಇದು ಫೋಟೋ ಹಾಕಿ ಕಳಿಸ್ತೀನಿ ನಿಮ್ಗೆ, ನೋಡಂತ್ರಿ. ಅದ್ರ ಮುಂದಿನ ಮತ್ತ ಇದು ವಚನ ಸಣ್ಣದಿಲ್ಲಿದು, ಒಂದು ಮಳ ಉದ್ದದದು. ಈಗ ಒಂದು ಬಟ್ ಆಗ್ಯದ ಅಷ್ಟೇ. ಅದು ಮುಂದಿಂದು ಕಾಮ ನೇಮವೆಂಬ ಸಿಂಧು ಬಲ್ಲಾಳನ ವಧುವ ಸರ್ವಭುವನದೊಡೆಯ ಸಂಗಮ ದೇವರು ಬೇಡುವಂತಲ್ಲ. ಏನದಪ್ಪ ಅಂತಂದ್ರೆ, ಒಬ್ಬವ ಸಿಂಧು ಬಲ್ಲಾಳ ಅಂತ ರಾಜ ಇರ್ತಾನ. ಅವ ಸಿಂಧು ಬಲ್ಲಾಳತ್ ರಾಜ ಇರ್ತಾನ. ಅವನಿಗೆ ಕಾಮನೇಮ ಅಂತ ಒಂದೇನೋ ಅವನೇನ್ ಮಾಡ್ತಾನ, ಜಗ್ಗಿ ಹೆಂಡ್ರಿರ್ತಾರ ಅವನ ಹತ್ರ. ಹೆಂಡ್ರಿರ್ತಾರ. ಅವನು ದೇವರು ಹೋಗಿ ಏನ್ ಮಾಡ್ತಾನಂದ್ರ, ಇಷ್ಟೊಂದು ಹೆಂಡ್ರದ್ರಲ್ಲಪ್ಪ ನಿನಗ, ನನಗ ಒಂದೆರಡು ಕೊಡು ಅಂತ ಕೇಳ್ತಾನೆ ಪರಮಾತ್ಮ. ಅದ್ರಾಗ ಅವ ಒಂದು ಕೊಡ್ತಾನ. ಎಷ್ಟೊಂದು ಹೆಂಡ್ರಿರ್ತಾರ ರಾಜಾಗ, ಒಂದು ಕೊಡ್ತಾನ. ಅದೇನೋ ಒಂದು ಕತಿ ಅದ, ಕತಿ ನೋಡಿ ಹೇಳ್ತೀನಿ ಆಮೇಲೆ. ಸಿಂಧು ಬಲ್ಲಾಳಗ ಹೋಗಿ ಇವ ಬೇಡಿ ಇಸ್ಕೊಂಡ ಒಂದು ಹೆಣ್ಣನ್ನ, ಅವನ ಹೆಣ್ತಿನ್ನ. ಯಾರು? ಸಂಗಮ ದೇವರು ಅಂದ್ರೆ ಪರಮಾತ್ಮ ದೇವರು, ವರ ಕೊಡವ. ಕಾಮ ನೇಮವೆಂಬ ಸಿಂಧು ಬಲ್ಲಾಳನ ವಧುವ ಸರ್ವಭುವನದೊಡೆಯ ಸಂಗಮ ದೇವರು ಬೇಡುವಂತೆ ಅಲ್ಲ.
ಹೋಗಿ ಅವನಿಗೆ ಬೇಡಿ ಅವನ ಹೆಂಡತಿನ ಇವ ಕರ್ಕೊಂಬಂದ. ಹಂಗಲ್ಲ, ನಾನು ನಿನಗೆ ಸಮರ್ಪಣೆ ಮಾಡ್ಕೊಂಡಿನಿ. ಹೆಂಗ್ ಸಮರ್ಪಣೆ ಮಾಡ್ಕೊಂಡಿನಿ ನಂದು ನೋಡಿ ಹೆಂಗದ ಇಲ್ಲಿ ಅಂತ ಪ್ರಭುದೇವರಿಗೆ ಸಮರ್ಪಣೆ. ಎನ್ನ ಸತಿ ನೀಲ ಲೋಚನೆ ಪೃಥ್ವಿಗೆ ಅಗ್ಗಳೇ ಚೆಲುವೆ. ನನ್ನ ಹೆಂಡತಿ ಇಡೀ ಪೃಥ್ವಿಗೆ ನನ್ನ ಹೆಂಡತಿ ಇದ್ದಂಗ ಯಾರ್ಯಾರು ಇಲ್ಲ, ಅಷ್ಟು ಸುಂದರವಾದಂತ ಹೆಣ್ಣು. ಆಕೆಯನ್ನು ಕೂಡಲ ಸಂಗಮ ದೇವ ನೀನು ಜಂಗಮ ರೂಪಾಗಿ ಬಂದು ಎನ್ನ ಮುಂದೆ ಆಕೆಯ ಸಂಗ ಮಾಡುತ್ತಿರಲು ಎನ್ನೊಡನಿರ್ದ ಸತಿಯಂದು ಮಾಯಕ್ಕೆ ಮರುಗಿದೆ ನಾದಡೆ. ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಮನದೊಡೆಯ ನೀನೇ ಬಲ್ಲೆ. ನೋಡ್ರಿ, ತನ್ನನ್ನು ತಾನು ಸಮರ್ಪಿಸಿಕೊಳ್ಳದಂತಂದ್ರೆ ಎಂತ ಭಾವ ನೋಡ್ರಿ. ಸ್ವಲ್ಪ ಆತ್ಮ ಸಮರ್ಪಣೆ. ಮತ್ತು ಮುಂದ ರೊಕ್ಕ ಕೊಟ್ಟ, ಹ್ಯಾಂಡ್ರಿ ಕೊಡ್ಲಕ್ ತಯಾರಾದ. ಮತ್ತೇನದ, ಮಗನ ಕೊಡ್ತಾನೀಗ. ಮಗನ್ನ ಹೆಂಗ ಪ್ರತ್ಯಕ್ಷವಾಗಿ ಸಿರಿಯಾಳ ಶೆಟ್ಟಿ ಚಂಗಳ್ಳವ್ಯರ ಮನೆಗೆ ಬಂದು ಅವರ ಮಗನ ಬೇಡುವಂತೆ ಅಲ್ಲ. ಭಕ್ತ ಸಿರಿಯಾಳ ಪಿಕ್ಚರ್ ನೋಡಿರೇ ಇಲ್ಲ? ಭಕ್ತ ಸಿರಿಯಾಳ ಪಿಕ್ಚರ್ ನೋಡಿ. ಆ ಭಕ್ತ ಸಿರಿಯಾಳ ಪಿಕ್ಚರ್ನೊಳಗೆ ಏನ್ ಮಾಡ್ತಾರ, ಮಗನ್ನ ಅಡಿಗೆ ಮಾಡಿ ಕೊಡುವಂತ ನಾವು ಪರಮಾತ್ಮ ಮಗನ್ನ ಕುದ್ದಿಸಿ ಅಡಿಗೆ ಮಾಡಿ ಕೊಡುವ ಅಂದ್ರೆ ಅವನ್ ತಲೆ ಇಟ್ಕೊಂಡಿರ್ತಾನೆ. ಇವ ಮಗನ ತಲೆ ಹಂಗೆ ಮುಚ್ಚಿಟ್ಕೊಂಡಕ್ಕೆ ಅವನ್ ಉಳಿದ ಭಾಗ ಕುಟ್ಟಿ ಅಡಿಗೆ ಮಾಡಿ ಕೊಡ್ತಾನ. ಅವ ಎದ್ರೆ ಇಲ್ಲ 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 ತಲೆನೇ ಬೇಕು ನನಗಂತಾನ. ಹಂಗ ಇವ ದೇವರು ಹೋಗಿ ಆ ಸಿರಿಯಾಳ ಶೆಟ್ಟಿಗೆ ನಿನ್ನ ಮಗನ ಕೊಡುವಂತ ಬೇಡಿ ಇಸ್ಕೊಂಡದ್ದಲ್ಲಪ್ಪ, ನೀನು ನಮ್ಮ ಮನೆಗೆ ನುಗ್ಗು. ಏನು ಮಾಡು, ಸಂಗಮ ದೇವ ನಿಮ್ಮ ಹೆಸರಿನ ಚಿಕ್ಕ ಸಂಗಯ್ಯನಿದ್ದಾನೆ. ಚಿಕ್ಕ ಸಂಗಯ್ಯ ಅಂತ ಬಸವಣ್ಣನ ಮಗನ ಹೆಸರು, ಬಾಲ ಸಂಗಯ್ಯ, ಚಿಕ್ಕ ಸಂಗಯ್ಯ ಅಂತ. ನೀ ಏನ್ ಮಾಡ್ಬೇಕಪ್ಪ, ನನ್ನ ಮಗನಿಗೂ ನಿನಗೆ ಸಮರ್ಪಣೆ ಮಾಡ್ತೀನಿ. ನೀನು ಜಂಗಮ ರೂಪಾಗಿ ಬಂದು ಆತನ ಹಿಡಿದು ಎನ್ನ ಮುಂದೆ ಹೆಡಗುಡಿಯ ಕಟ್ಟಿ ಚಿನಿಖಂಡವ ಮಾಡಿ ಬಾಣಸವ ಮಾಡುವಲ್ಲಿ. ಬಾಣಸ ಅಂದ್ರೆ ಅಡಿಗೆ. ಅವನಿಗೆ ಕಟ್ಟಿ ಹಾಕಿ ಚಿನಿಖಂಡ ಅಂದ್ರೆ ಪೀಸ ಮಾಡಿ ಬಾಣಸವ ಮಾಡಿದಲ್ಲಿ ಎನ್ನ ಉದರದಲ್ಲಿ ಬಂದ ಪುತ್ರನೆಂದು ಮಾಯಕ್ಕೆ ಮರುಗಿದೆನಾದಡೆ. ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಮನದೊಡೆಯ ನೀನೇ ಬಲ್ಲೆ. ನನ್ನ ಮಗನ ನೀನು ಮನೆಗೆ ಬಂದು ಹಿಡಿದು ಕಟ್ಟಾಕಿ ಪೀಸ ಮಾಡಿ ಅಡಿಗೆ ಮಾಡು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ರೊಕ್ಕ ಅಂತ ಅಂದಿನಂದ್ರೆ ನೋಡಂತ. ನೀನ್ ನಾಣೆಯಾಗಿ ಇವ್ಯಾವು ನನ್ನೂ ಅಲ್ಲ, ಇವ್ಯಾವು ನನ್ನೂ ಅಲ್ಲ, ನಿನ್ನೂ ಇವೆಲ್ಲ. ಈ ತ್ರಿವಿಧವು ಹೊರಗಿಣವು. ಹೆಂಡತಿಗೇನಾದ್ರೂ ನಡೀತದ, ರೊಕ್ಕಕ್ಕೇನಾದ್ರೂ ನಡೀತದ, ಮಕ್ಕಳಿಗೇನಾದ್ರೂ ನಡೀತದ. ಇವೆಲ್ಲ ಹೊರಗಿನೂ ಅದಾವ. ಇವ್ರೊಳಗ ಎನ್ನ ಬೇನೆಯೊಳಗಿಲ್ಲ. ಅವಕ್ಕೇನಾರೇ ಆದ್ರೆ ನನಗೇನಂತ ಪರಿ ಬ್ಯಾನೆ ಆಗಂಗಿಲ್ಲ ಬಿಡಪ್ಪ. ನನಗೇನಾರೇ ಆದ್ರೆ ಬ್ಯಾನೆ ಆಗ್ತದ. ಹೆಂಡ್ರಿಗೇನಾರೇ ಆದ್ರೆ ಒಂದು ಲಿಮಿಟ್ ತನಕ ನೀವು ಹೆಂಡ್ರ ರಕ್ಷಣೆ ಮಾಡ್ತೀರ. ಅದು ಲಿಮಿಟ್ ಮೀರ್ತಂದ್ರೆ ಏನ್ ಮಾಡ್ತೀರಿ? ಒಂದು ಲಿಮಿಟ್ ತನಕ ಮಕ್ಕಳ ರಕ್ಷಣೆ ಮಾಡ್ತೀರ. ಅದರ ಲಿಮಿಟ್ ಮೀರ್ತು, ನಿಮ್ ಶಕ್ತಿ ಮೀರ್ತಂದ್ರೆ ನೀವರೇ ಏನ್ ಮಾಡ್ತೀರಿ? ಮತ್ತಿನ್ನೇನ್ ಮಾಡ್ಲಿಕ್ಕಾಗ್ತದ? ನನ್ನ ರಕ್ಷಣೆ ಮಾಡೋ ಕೆಪಾಸಿಟಿ ಮುಗಿತತ್ತೇಳಿ ಶರಣಾಗತ್ತರ ಆಗ್ತೀರಿ. ಈಗ ಏನದ ಮುಂದ ಇವು ಏನದವ, ನನ್ನ ರೊಕ್ಕ, ಹೆಂಡತಿ, ಮಕ್ಕಳು ಇವೆಲ್ಲ ಹೊರಗಿನೂ ಅದಾವ. ಎನ್ನ ನೋವಿನೊಳಗಿಲ್ಲವು, ಎನ್ನ ಬೇನೆಯೊಳಗಿಲ್ಲ. ಒಂದು ಲಿಮಿಟ್ ತನಕ ನಾ ಕಾಯ್ತೀನಿ ಅಷ್ಟೇ. ಆಮೇಲೆ ಅವಕ್ಕೆ ಏನಾದ್ರೆ ನಾವೇನ್ ಮಾಡ್ಲಿಕ್ಕಾಗ್ತದ? ಅವ್ರ ಹಣೆ ಬರೋದು ಬಿಟ್ಬಿಡ್ತೀವಿ ಅಷ್ಟೇ. ಇನ್ನು ನಾನಿದ್ದೇನೆ, ನನಗೆ ನೀನು ಜಂಗಮ ರೂಪಾಗಿ ಬಂದು ಕದ್ದ ಕಳ್ಳನ ಕಟ್ಟುವಂತೆ ಕಟ್ಟು. ಕಳ್ಳರಿಗೆ ಹೆಂಗ್ ಕಟ್ಟಿ ಹಾಕ್ತಾರೆ ಕಟ್ಟಿ ಹಾಕು. ಎನ್ನ ಅಂಗದ ಮೇಲೆ ಶಸ್ತ್ರವ ನಿಕ್ಕು. ನನ್ನ ಶರೀರದ ಮೇಲೆ ನೀನು ಆಯುಧಗಳನ್ನಿಡು. ಬಸಿದ ಶೂಲ ಪ್ರಾಪ್ತಿಯ ಮಾಡಿ ನೋಡು. ಚುಚ್ಚಿ ರಕ್ತ ಸೋರ್ಸು.
ಗಾಯ ಮಾಡು. ಸೂಜಿಯ ಮೊನೆಯಂತಿರ್ದ ಶೂಲದ ಮೇಲಿಕ್ಕಿ ನೋಡು. ಚೂಪಂದು ತ್ರಿಶೂಲದ ಮೇಲೆ ನನ್ನ ಕುಂದಿರಿಸಿ ನೋಡು ಹೆಂಗಿರ್ತದ. ನವಖಂಡವ ಮಾಡಿ ಕಡಿದು ನೋಡು. ಪೀಸ್ ಮಾಡಪ್ಪ ನೀ ನನಗ ಏನ್ ಚಿಂತಿಲ್ಲ. ಆ ಶೂಲ ಒಯ್ದೈದು ಮುಖವಾಗಿ ಹಾಯುವಾಗ ಹರಿ ತಿನಿಕಿ ನೋಡು. ಅವು ಬಂದು ಮುಖ 5 ಮುಖದ್ದು 3 ತ್ರಿಶೂಲ ಅಂತಾರೆ. 5 ಮುಖ ಮಾಡಿದ್ದು ತ್ರಿಶೂಲ ತಂದು ಹಾಯು ಹರಿದು ಚಿಂದಿ ಮಾಡಂತ. ಹರಿ ತಿನಿಕಿ ನೋಡು ಅಂದ್ರೆ ಹರಿದು ಚಿಂದಿ ಮಾಡಿ ನೋಡು. ಈ ರೀತಿಯಲ್ಲಿ ಎನ್ನ ಭಂಗ ಬಡಿಸಿ ನೋಡಿದಡೆಯೂ. ಹಿಂಗೆಲ್ಲ ನೀ ಮಾಡಿ, ನನಗೇನಾರ ಮಾಡು, ನನ್ನ ಹೆಂಡ್ರಿಗೆ ಏನ್ ಮಾಡ್ತಿ ಮಾಡಿ, ನನ್ನ ಮಕ್ಕಳಿಗೆ ಏನ್ ಮಾಡ್ತಿ ಮಾಡಿ, ನನ್ನ ರೊಕ್ಕ ರೂಪಾಯಿ ಏನ್ ಮಾಡ್ತಿ ಮಾಡಿ, ಇದೆಲ್ಲನೂ ಏನದ ನಾನು ಸಮರ್ಪಣೆ ಮಾಡಿಕೊಳ್ಳೋ ವಿಧಾನ ಇದು. ಅಹಂಕಾರ ಸಮರ್ಪಣೆ ಮಾಡಿಕೊಳ್ಳೋ ವಿಧಾನ ಇದು. ಈ ರೀತಿಯಲ್ಲಿ ಎನ್ನ ಭಂಗ ಬಡಿಸಿ ನೋಡು. ಹಿಂಗ ಮಾಡು. ಭಂಗ ಬಡಿಸಿ ನೋಡಿದಡೆಯೂ ಲಿಂಗಾರ್ಚನೆಯ ಮಾಡುವುದ ಬಿಡೇ. ಬೆಕ್ಕದಾಗ್ಲಿ ಅವನ ನಾನು ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಿಡಂಗಿಲ್ಲ. ನೋಡ್ರಿ ಎಂತದ ಲಿಂಗ ಪೂಜಾ ನಿಷ್ಠೆ. ಒಂದ್ ಸಣ್ಣದೇನಾರ ನೆಪ ಬಂದ್ರೆ ಸಾಕು ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಿಟ್ಟು ಬಿಡ್ತೀವಿ. ಒಂದ್ ಸಣ್ಣ ನೆಪ ಬತ್ತ ಅಂತಂದ್ರೆ ಸತ್ಸಂಗಕ್ಕೆ ಬರೋದು ಬಿಟ್ಟು ಬಿಡ್ತೀವಿ. ಸತ್ಸಂಗ ಇದೆ, ಲಿಂಗ ಪೂಜೆ ಹೌದಾ ಅಲ್ಲ ಇದು? ಲಿಂಗಾರ್ಚನೆ ಮಾಡುವುದ ಬಿಡೇ, ಜಂಗಮ ದಾಸೋಹ ಮಾಡುವುದ ಬಿಡೇ. ಎಲ್ಲಾರ್ದು ಸರ್ವಿಸ್ ಮಾಡ್ತೀವಲ್ಲ ದಾಸೋಹ, ಸೇವಾ ಮಾಡೋದು ಬಿಡಂಗಿಲ್ಲ, ಪೂಜೆ ಮಾಡೋದು ಬಿಡಂಗಿಲ್ಲ. ಪಾದ ತೀರ್ಥ ಪ್ರಸಾದವ ಕೊಂಬುವುದ ಬಿಡೆ. ತೀರ್ಥ ಪ್ರಸಾದ ಇವೆಲ್ಲ ನಾನು ಸ್ವೀಕಾರ ಮಾಡೋದು ಬಿಡಂಗಿಲ್ಲಪ್ಪ. ನಿನ್ನ ಪೂಜೆ ಮಾಡ್ತೀನಿ. ಇಂತಿ ತ್ರಿವಿಧಕ್ಕೆ ರೋಷವ ಮಾಡಿ ಬಿಟ್ಟಡೆ. ದೇವ್ರವಯ ದೇವ್ರು ಜಂಗಮ ರೂಪಾಯಿಗೆ ಬಂದು ನಮ್ಮ ರೊಕ್ಕನೆ ಹೊಡ್ಕೊಂಡಾದ, ನಮ್ಮ ಹೆಂಡ್ರಿಗೆ ಹೊಡ್ಕೊಂಡಾದ, ನಮ್ಮ ಮಕ್ಕಳಿಗೆ ಹೊಡ್ಕೊಂಡಾದ ಅಂತಿಂತದೇನಾರ ರೋಷ ಮಾಡಿ ಬಿಟ್ಟೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಇಷ್ಟರೊಳಗೆ ತಪ್ಪುಳ್ಳಡೆ ಮೂದಲಿಸಿ ಮೂಗು ಕೊಯ್ಯೋ ಕೂಡಲ ಸಂಗಮ ದೇವ. ನೋಡ್ರಿ ಹೆಂಗದರಿ ವಚನ. ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದಂತಂದ್ರೆ ಏನದರ ಅರ್ಥ ಏನು? ತನ್ನದನ್ನ ಎಲ್ಲವನ್ನ ಸಮರ್ಪಿಸೋದು. ಏನಾರ ಭಾರಿ ಅದು. ಮಾಡೋದಲ್ರಿ ಸಮರ್ಪಣಾ ಭಾವ. ಹೆಂಡ್ರ ಹೋಗಿ ಕೂಡ ಯಾರ ಹೆಂಡ್ರ ಕರ್ಕೊಂಡು ಹೋಗ್ತಾರ. ಅಂತ ಪ್ರಸಂಗ ಬಂದಾಗ ಸಹಿತ ನಾನು ಮರಗಂಗಿಲ್ಲ ಅಂತನ. ಮರಗದಿಲ್ಲ. ಎಷ್ಟು ಎಲ್ಲಿ ತನ ಹೋಗ್ಯದ ನೋಡ್ರಿ ಅವ್ರ ಭಕ್ತಿಯ ಪರಾಕಾಷ್ಠೆ. ಮರುಗದಿಲ್ಲ. ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಇದೊಂದು ವಚನ, 229ನೇ ವಚನ ಇದು. ಒಡವೆ ವಸ್ತುಗಳೇನದವ ಮೃಡ ಭಕ್ತರಿಗೆ ಕೆಲ್ಸಕ್ಕೆ ನಿಮಗೆ ಉಪಯೋಗ ಇತ್ತಂದ್ರೆ ತಗೊಂಡು ಕೆಲಸ ಮಾಡ್ಕೋರಿಪ್ಪ ಅನ್ಬೇಕೆ ಹೊರತು ಕಡ ಬಡ್ಡಿ ಕೊಡಂಗಿಲ್ಲ. ತಗೊಂಡೋರಿ ಮತ್ತೆ ಒಳಗೆ ಕೊಡ್ರಿ ಅಂತ ಕೇಳಂಗಿಲ್ಲ. ಒಯ್ರಿ ಅನ್ಬೇಕಂತ. ಅವ್ರು ಒಯ್ದವ್ರು ಹೊಳ್ಳಿ ತಂದು ಕೊಟ್ರಂದ್ರೆ ಹೆಂಗಿರ್ಬೇಕಂದ್ರೆ ಬಂದಡೆ 1 ಲೇಸು, ಬಾರದಿದ್ದಡೆ 2 ಲೇಸು. ಹೊಳ್ಳಿ ತಂದು ಕೊಟ್ರು, ನೀವು ನಮಗೊಂದು 10,000 ರೂಪಾಯಿ ಕೊಟ್ಟಿರಿ ಅನ್ಕೊಳ್ರಿ. ಹೆಂಗ್ ಕೊಡ್ಬೇಕು? ಒಯ್ರಿ ಮೊದಲು ಕೆಲಸ ಮಾಡ್ಕೊರಿ ಅನ್ಬೇಕು. ಕಡ ಬಡ್ಡಿ ಇದೆಲ್ಲ ಯಾವಾಗ ಕೊಡ್ತೀರಿ, ಹೊಳ್ಳಿ ಅವೆಲ್ಲ ವ್ಯವಹಾರಗಳು ಬಿಡ್ರಿ. ಮೊದಲ ಶರಣರು ಬಂದು ಕೇಳಿದಾಗ ಮೊದಲು ಕೊಡ್ರಿ ಅವ್ರಿಗೆ. ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ಹೊಳ್ಳಿ
ಅಕಸ್ಮಾತ್ ತಂದು ಕೊಟ್ರೆ 1 ಪಟ್ಟು ಲಾಭ ಆಯ್ತು ಅಂತ ತಿಳ್ಕೊಬೇಕಂತ. ಬಾರದಿದ್ದಡೆ 2 ಲೇಸು. ಡಬಲ್ ಲಾಭ ಆಯ್ತು ಅನ್ಕೋಬೇಕು. ಪಾಪ ಅವ್ರಿಗೆ ಏನೋ ಎಮರ್ಜೆನ್ಸಿ ಅದ, ಹೊಳ್ಳಿ ಕೊಡ್ಲಕ್ ಆಗ್ಲಾರ್ದಂತ ಪರಿಸ್ಥಿತಿ ಒಳಗೆ ನಮ್ಮಲ್ಲಿ ಬೇಡಿ ತಗೊಂಡು ಹೋಗ್ಯಾರ ಅಂತೇಳಿ ಡಬಲ್ ಲಾಭ ಆಗ್ಯದ ಅಂತ ಅನ್ಕೋರಿ. ಅಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ, ಇಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ. ಆ ಶರಣರ ಮನೆಯಾಗೂ ಅದೇ ಲಿಂಗ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ, ಈ ಶರಣರ ಮನೆಯಾಗೂ ಅದೇ ಲಿಂಗ ಒಂದೇ ಅದಲ್ಲಪ್ಪ ಎಲ್ಲರ ಮನ್ಯಾಗ. ಒಳ್ಳಿ ರೀಪೇಮೆಂಟ್ ಕೆಪಾಸಿಟಿ ನಾವು ಕೊಡ್ತಾನ, ಅದು 1 ಪಟ್ಟು ಪ್ರಾಪ್ತಿ. ರೀಪೇಮೆಂಟ್ ಕೆಪಾಸಿಟಿ ಇಲ್ಲದವನಿಗೆ ನೀವು ಸಹಾಯ ಮಾಡಿದ್ರಿ ಅಂತಂದ್ರೆ ಅದು 2 ಪಟ್ಟು ಪ್ರಾಪ್ತಿ ಆಗ್ತದೆ. ಅದರಿಂದ 2 ಪಟ್ಟು ಲಾಭ. ಲಿಂಗದೊಡವೆ ಲಿಂಗಕ್ಕೆ ಸಾರಿತ್ತಾಗಿ. ಯಾರ್ದು? ನಿಮ್ಮದ. ಲಿಂಗದ ಒಡವೆ, ಲಿಂಗಕ್ಕೆ ಸಂಬಂಧಪಟ್ಟಂತ ಸಂಪತ್ತು ಲಿಂಗಕ್ಕೆ ಹೋಯ್ತು ಅನ್ಬೇಕಂತ. ಲಿಂಗದೊಡವೆ ಲಿಂಗಕ್ಕೆ ಸಾರಿತ್ತಾಗಿ ಬಂದಿತ್ತೆಂಬ ಪರಿಣಾಮವಿಲ್ಲ. ಹಳ್ಳಿ ಕೊಟ್ಟರು ನೋಡಪ್ಪ ಸ್ವಾಮಿ 10,000 ಒಯ್ದಿದ್ದ, ಕೊಡ್ತಾನೋ ಇಲ್ಲೋ ಅನ್ಕೊಂಡಿದ್ದೆವು, ತಂದು ಕೊಟ್ಟ ನೋಡಪ್ಪ ಸಮಾಧಾನ ಆಯ್ತು ಅಂತೇಳಿ ಅನ್ಕೋಬೇಡ್ರಿ. ಬಂದಿತ್ತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ. ಹಳ್ಳಿ ಬರ್ಲಿಲ್ಲ ಅಂತಂದ್ರೆ ದುಃಖನೂ ಇರಬಾರ್ದು, ತಂದು ಕೊಟ್ಟನು ಅಂತಂದ್ರೆ ಸಂತೋಷನೂ ಇರಬಾರ್ದು. ಇದು ಸಮರ್ಪಣಾ ಭಾವ. ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಕಡಾ ಬಡ್ಡಿ ಕೊಡಲಾಗದು. ಶರಣರಿಗೆ ಕೆಲಸಕ್ಕ ಬೇಕು ಅಂತಂದ್ರೆ ಕೊಟ್ಟು ಬಿಡ್ತೀನಿ ಹೊರತು ಕಡಾ ಬಡ್ಡಿ ಮತ್ತೆ ವಾಪಸ್ ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ, ಬಡ್ಡಿ ಎಷ್ಟಾಗಿ ಕೊಡ್ತೀರಿ ಅವೆಲ್ಲ ಏನಿಲ್ಲ. ಮೊದಲು ತಗೊಂಡು ಕೆಲಸ ಮಾಡ್ಕೋರಿ. ಅಲ್ಲಿದ್ದಡೆಯು ಲಿಂಗಕ್ಕೆ ಬೋನ, ಇಲ್ಲಿದ್ದಡೆಯು ಲಿಂಗಕ್ಕೆ ಬೋನ. ಇವೆಲ್ಲ ಹೆಂಗದವ್ ನೋಡ್ರಿ ಭಾವನೆಗಳು. ಇದು ಏನಾಗ್ತದಂದ್ರ ನಮಗ ಮೋಕ್ಷದ ಆನಂದ ಕೊಡ್ತದ, ಶಾಂತಿ ಕೊಡ್ತದ. ವ್ಯವಹಾರ ಇಲ್ಲ ಇದ್ರಾಗ, ಏನೇನು ವ್ಯವಹಾರ ಇಲ್ಲ. ಈ ಏನ್ ವಚನಗಳು ಹೇಳಕತ್ತೀವಲ್ಲ ಐಕ್ಯ ಸ್ಥಳದ ವಚನಗಳು, ಇದ್ರಾಗ ವ್ಯವಹಾರನೇ ಇಲ್ಲ. ನಂದು ನಿಂದು ಅನ್ನೋ ವ್ಯವಹಾರ ಇಲ್ಲ ಇದ್ರಾಗ. ನಾನು ನೀನು ಅನ್ನೋ ವ್ಯವಹಾರನೇ ಇಲ್ಲ. ಅಖಂಡ ಭಾವ ಇದು. ಅಖಂಡ ಭಾವ. ಇವು ಯಾರ ಮುಂದರೆ ಬಳಸದಿರುವ ಅದ್ವೈತವನ್ನು ಬಾಯದಳು ಅಂತ ಯಾಕಂದ್ರೆ ಇವನ್ನ ನಾವು ಹೊರಗೆ ಹೇಳ್ದೇವಂತಂದ್ರ ಇವ ಹೇಳ್ದಂಗೆ ಹೇಳಿದ್ರೆ ಎಲ್ಲ ತಲೆ ಬಳಸ್ಕೊಂಡು ಹೋಗ್ಬಿಡ್ತೀವಿ ನಾವು ಅಂತ. ಹಿಂಗಾದ್ರೆ ಹೆಂಗ ಸಂಸಾರ ಹೆಂಗ್ ಉಳಿತದಪ್ಪ? ಸಂಸಾರ ಹೆಂಗ್ ಉಳಿತದ ಹಿಂಗಾದ್ರ? ನೀವು ಹೇಳ್ದಂಗೆ ಮಾಡಿದ್ರೆ ಆಯ್ತ. ಬಸವಣ್ಣವ್ರ ರಚನೆಗಳು ಅರ್ಭಟ್ರಿ ಇವೆಲ್ಲ. ನಾವು ಸ್ಟೇಜಿನ ಮೇಲೆ ನಿಂತು ಇದಕ್ಕೆ ಹೇಳ್ಬೇಕಾದ್ರೆ ಡಬಲ್ ಗುಂಡಿಗೆ ಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡಿದ್ದಾಗ ಹೇಳೋ ಮಾತುಗಳು ಅಲ್ಲ ಇವು. ಮತ್ತೆ ಏನಿದು ಇಂಥವೆಲ್ಲ ಹೇಳ್ಕೊಟ್ ಬರ್ತಾನದೇ ಸ್ವಾಮಿ ಅಂತ ಬೈತಾರ. ಮತ್ತೆ ಇವ ವಚನಗಳು ಇದ್ದಿದ್ದೆ ಹೇಳ್ತೀವಿ ಅಂತಂದ್ರೂ ಇವು ಏನದವ ಅಂತಂದ್ರ ಸಮಯ ಸಂದರ್ಭ ನೋಡಿ ಅಲ್ಲಿ ಜನರ ಯೋಗ್ಯತೆ ನೋಡಿ ಹೇಳ್ಬೇಕು. ಸುಮ್ನೆ ಎಲ್ಲರ ಹೋಗಿ ಎಂಥವರ ಎತ್ತರದ ವಿಚಾರಗಳು ಹೇಳಿದ್ರ ನೋನ ಎಲ್ಲಿಗೆ ಓದ್ಕೊಂಡ್ಬರ್ತಾನೆ ಏನೇನು ಹೇಳ್ತಾನ ಅಂತಾರ. ತನ್ನನ್ನು ತಾನು ಸಮರ್ಪಿಸಿಕೊಳ್ಳದಂದ್ರೆ ಈ ರೀತಿ ಅದ ನೋಡ್ರಿ. ಏನಿಲ್ಲ, ಇದು ವಿಚಾರ ಸಾಗರ ಮುಗಿದ್ಮೇಲೆ ಒಂದು ಸಾರಿ ಬಸವಣ್ಣವ್ರದ್ದು ಒಂದು ಸೆಟ್ ವಚನ ಒಂದು ಸಾರಿ ಓದ್ಬೇಕು, ಮಜಾ ತಗೋಬೇಕಿದ್ರು.
ಹ್ಮ್ 22,000 ವಚನಗಳೆಲ್ಲ ಓದೋದಪ್ಪ, ಓದಿದ್ದು ಲೈನ್ ಹಚ್ಚಿ ಓದೋದು. ಅದಕ್ಕೆ ಇಲ್ಲಿ ಏನದ, ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದಿಲ್ಲ. ಏನು ಉಳಿದದೀಗ? ಪಂಚಮಹಾಭೂತಗಳೆಲ್ಲ ಸಮರ್ಪಣೆ ಆದ್ಮೇಲೆ ತನ್ನ ಜೀವ ಕೊಡ್ಲಕ್ಕೆ ತಯಾರಾಗಬೇಕು. ಜೀವಭಾವ ತನ್ನ ಜೀವಕ್ಕೆ ಸಂಬಂಧಪಟ್ಟು ಹೌದಾ ಇಲ್ಲ? ಈಗ ಹೆಂಡತಿ, ಮಕ್ಕಳು, ರೊಕ್ಕ, ಪ್ರಾಣನೇ ಹೌದಲ್ರಿ ಇವೆಲ್ಲ. ಮತ್ತೆ ಇದನ್ನ ಕೊಡ್ಲಕ್ಕೆ ತಯಾರಾಗಬೇಕು. ತನ್ನದು ತಾನು ಅನ್ನೋದು ಸಮರ್ಪಿಸ್ಕೋಬೇಕು. ತನ್ನನ್ನೇ ತನ್ನ ತತ್ವ ಸಂಬಂಧಿ, ತನ್ನನ್ನೇ ತನ್ನ ತತ್ವ ಸಂಬಂಧಿ, ತನ್ನ ತತ್ವ ತನ್ನತನತ್ವ ಸಂಬಂಧಿ, ತನ್ನ ತತ್ವ ಅಲ್ಲದು, ತನ್ನನ್ನೇ ತನ್ನತನತ್ವ, ತನ್ನತನತ್ವ, ತನ್ನ ತತ್ವ ಅಲ್ಲ, ತನ್ನತನತ್ವ ಸಂಬಂಧಿ, ತನ್ನತನ ಏನದಲ್ಲ, ತನ್ನತನತ್ವ ಸಂಬಂಧಿ ಸರ್ವತತ್ವ ಅಂದ್ರೆ ಆತ್ಮನಿವೇದನೆ. ಆತ್ಮನಿವೇದನೆ ಇದನ್ನ ಸಮರ್ಪಿಸಿ ಪರಮ ಪರಿಶುದ್ಧವಾದ ಸಂತೃಪ್ತಿ, ಪರಮ ಪರಿಶುದ್ಧವಾದ ಸಂತೃಪ್ತಿ ಏನ್ ಮಾಡ್ತಾನ? ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡ್ತಾನ. ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಮನುಷ್ಯ ಜನ್ಮಕ್ಕೆ ಬಂದು ಏನೇನು ಮಾಡ್ಬೇಕೆಲ್ಲ ಮಾಡಿ ಐಕ್ಯ ಸ್ಥಳಕ್ಕೆ ತಲುಪಿ ನನ್ನದೇನದ ಎಲ್ಲ ಪರಮಾತ್ಮನಿಗೆ ಸಮರ್ಪಿಸಿ ನನ್ನದೇನೂ ಇಲ್ಲ ಅಂತೇಳಿ ತನ್ನ ಸಹಿತವಾಗಿ ತನ್ನ ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಿಸಿ ಐಕ್ಯಸ್ಥಲಿ ಆಗ್ತಾನ. ಐಕ್ಯಸ್ಥಲಿ ಇದಕ್ಕೇನಂತಾರೆ? ಜೀವ ಶಿವ ಐಕ್ಯಸ್ಥಳ. ಐಕ್ಯ ಸ್ಥಳ ಅಂತಂದ್ರೆ ನಂದು ನಮ್ಮಲ್ಲೇ ಇರಲಿ, ನಿಮ್ಮಲ್ಲೇ ಇರಲಿ. ತುಮಾರ ತುಮಾರ, ಹಮಾರ ಹಮಾರ, ಹಮಾರ ಹಮಾರ ಪಾಸ್, ತುಮಾರ ತುಮಾರ ಪಾಸ್. ಹಮಾರ ಹಮಕೋ ತುಮಾರ ತುಮಕೋ ಅನ್ನೋರು ಒಂದು ತರ ಜನ ಅದರಂತ. ಹಮಾರ ಹಮ್ಕೋ ತುಮಾರ ತುಮ್ಕೋ. ಇನ್ನ ಒಂದು ರೀತಿ ಜನ ಏನದರ, ಹಮಾರ ಬಿ ಹಮ್ಕೋ ತುಮಾರ ಬಿ ಹಮ್ಕೋ ಅಂತಿರ್ತಾರ, ಯಾಕೋ ನಮಗೆ ಅಂತಿರ್ತಾರ. ಇನ್ನ ಒಂದು ರೀತಿ ಜನ ಏನದರ, ಹಮಾರ ಬಿ ತುಮ್ಕೋ ತುಮಾರ ಬಿ ತುಮ್ಕೋ, ಎಲ್ಲ ನಿಂದೆ ಪರಮಾತ್ಮ, ನಂದೇನದ. ಹಿಂಗ ಭಾವ ಈ ರೀತಿ ಸಿದ್ಧ ಆಗ್ತದ. ಭಾವ ಈ ರೀತಿ ಸಿದ್ಧ ಆಗ್ತದ. ಇವುದ್ರ ಬಗ್ಗೆ ಪರಿಚಯ ಇಲ್ಲದಿರುವಾಗ ಅದಕ್ಕೆ ಪ್ರಶ್ನೆನೇ ಬರಂಗಿಲ್ಲ. ಇವೆಲ್ಲ ಗೊತ್ತಾದ್ಮೇಲೆ ಒಳಗೊಂದು ರೀತಿ ಭಾವ ತಯಾರಾಗ್ತದ. ಸದ್ಭಾವ, ಸಮರ್ಪಣಾ ಭಾವ. ವಾಕ್ಯ ಬರೀತೀರ? ನಾಳೆ ಬರೀತಾರೆ? ಟೈಮ್ ಆಯ್ತಾ?
ಅಷ್ಟೇ 5 ನಿಮಿಷ 5 ನಿಮಿಷ. ಅಲ್ಲಿಂದ ಅಂದ್ರೆ ಶರಣಸ್ಥಲಿಯಿಂದ ಜೀವ ಶಿವೈಕ್ಯ ಆಗ್ತಾನೆ. ಇಲ್ಲಿ ಶಿವೈಕ್ಯ ಭಾವ ಏನಂತಂದ್ರೆ ಅಲ್ಲಿಂದ ಅಂತಂದ್ರೆ ಶರಣಸ್ಥಲಿಯಿಂದ ಶಿವಯೋಗ ಸಾಧಕನು ಆಜ್ಞಾಚಕ್ರದ ಜ್ಯೋತಿರ್ ಆಕೃತಿಯ 2 ದಳದೊಳಗೆ ಪ್ರವೇಶಿಸುತ್ತಾನೆ. ಆಜ್ಞಾಚಕ್ರದ ಜ್ಯೋತಿರ್ ಆಕೃತಿಯ 2 ದಳದೊಳಗೆ ಪ್ರವೇಶಿಸುತ್ತಾನೆ. ಐಕ್ಯಸ್ಥಲಿ ಶರಣಸ್ಥಲಿಯ ಇದ್ದವ ಅಲ್ಲಿಂದ ಅಂದ್ರೆ ಶರಣಸ್ಥಳದಿಂದ ಇದು ಭ್ರುಕುಟಿಯ ಮಧ್ಯದಲ್ಲಿರುವ ಆಜ್ಞಾಚಕ್ರದ ಜ್ಯೋತಿರಾಕೃತಿಯ 2 ದಳದಲ್ಲಿ ಪ್ರವೇಶಿಸುತ್ತಾನೆ ಶಿವಯೋಗ ಸಾಧಕನು. ಭ್ರುಕುಟಿ ಅಂತಂದ್ರೆ ಆಜ್ಞಾಚಕ್ರ. ಆಜ್ಞಾಚಕ್ರದ ಜ್ಯೋತಿರ್ ಆಕೃತಿಯ 2 ದಳವನ್ನು ಪ್ರವೇಶಿಸುತ್ತಾನೆ. ಎರಡು ದಳ ಪ್ರವೇಶಿಸ್ತಾನ. ಮುಂದೇನ್ ಮಾಡ್ತಾನ? ಅದು ಮಹಾಲಿಂಗದ ಸಾನ್ನಿಧ್ಯ, ಅದು ಮಹಾಲಿಂಗದ ಸನ್ನಿಧಾನ. ಮಹಾಲಿಂಗದ ಸನ್ನಿಧಾನ. ಅಲ್ಲಿ ಕರ್ತೃ ಸಾಧಾಕ್ಯ, ಅದರ ಬದಲಿ ಇಲ್ಲೇನದ ಮಹಾಸಾಧಾಕ್ಯ. ಅಲ್ಲಿ ಮಹಾಸಾಧಾಕ್ಯ ನೆನೆಸುವ, ಅಲ್ಲಿ ಮಹಾಸಾಧಾಕ್ಯ ನೆನೆಸುವ ಮಹೇಶ್ವರ ದೇವನು, ಮಹಾಸಾಧಾಕ್ಯ ನೆನೆಸುವ ಮಹೇಶ್ವರ ದೇವನು ಚಿಚ್ಛಕ್ತಿಯೊಡನೆ ಚಿಚ್ಛಕ್ತಿ ಸಿದ್ರೂಪ ಬ್ರಹ್ಮನ ಜೊತೆಗಿರುವ ಶಕ್ತಿನೇ ಚಿಚ್ಛಕ್ತಿ. ಚಿಚ್ಛಕ್ತಿ ಅಂದ್ರೆ ಜ್ಞಾನಶಕ್ತಿ. ಮಹೇಶ್ವರ ದೇವನು ಚಿಚ್ಛಕ್ತಿಯೊಡನೆ ನೆಲೆಸಿದ್ದಾನೆ. ಇಲ್ಲಿ ಭಕ್ತನು ಅಂತ ಬರೆಯೋದ್ರ ಬದಲಿ ಐಕ್ಯಸ್ಥಲಿಯು. ಎಂಥ ಭಕ್ತಿ? ಅತುಲ ಸಮರಸ ಭಕ್ತಿಯಿಂದ. ಐಕ್ಯಸ್ಥಲಿ ಏನ್ ಮಾಡ್ತಾನ? ಮೊದಲನೇದ್ರಾಗ ಭಕ್ತನು ಅಂತ ಬರಿಬೇಕು, ಎರಡನೇದ್ರಾಗ ಮಹೇಶ್ವರ ಅಂತ ಬರಿಬೇಕು, ಮೂರನೇದ್ರಾಗ ಪ್ರಸಾದಿ, ನಾಲ್ಕನೇದ್ರಾಗ ಪ್ರಾಣಲಿಂಗಿ, ಐದನೇದ್ರಾಗ ಶರಣ. ಇಲ್ಲಿ ಐಕ್ಯಸ್ಥಲಿಯು ಅತುಲ ಸಮರಸ ಭಕ್ತಿಯಿಂದ, ಅತುಲವಾದ ಸಮರಸ ಭಕ್ತಿಯಿಂದ ಮಹೇಶ್ವರ ದೇವನನ್ನು ಕಂಡು ಶಾಶ್ವತವಾಗಿ ಅವನಲ್ಲಿ ಬೆರೆತು
ಶಾಶ್ವತವಾಗಿ ಅವನಲ್ಲಿ ಬೆರೆತು ಏನ್ ಮಾಡ್ಯಾನ? ಈ ವೀರಶೈವ ಐಕ್ಯ ಸ್ಥಳಿ ಒಳಗ ಜೀವ ಬ್ರಹ್ಮ ಆಗ್ಯಾನ. ಬ್ರಹ್ಮ ಆದರೂ ಕೂಡ ಬ್ರಹ್ಮನಿಗೊಂದು ಗೌರವ ಕೊಡ್ತಾನ ಜೀವ, ಅವ ದೊಡ್ಡವ ಅಂತೇಳಿ. ಬಸವಣ್ಣಗೇನು ಐಕ್ಯ ಸ್ಥಳ ಇಲ್ಲೇನೋ? ಬಸವಣ್ಣ ಕೂಡಲ ಸಂಗಮನಾಥನ ಸಮರಸವಾಗಿ ಬೆರೆತರೂ ಕೂಡ ಕೂಡಲ ಸಂಗಮನಾಥನಿಗೆ ಒಂದು ಗೌರವ ಇಟ್ಟನ. ವೀರಶೈವ ಪದ್ಧತಿ ಒಳಗೆ ಇದು ಮೇನ್ ಅದ, ಇದು ಭಾರಿ ಇಂಪಾರ್ಟೆಂಟ್ ಅದ. ಇದು ದೊಡ್ಡವರು ತಮ್ಮ ಬಗಲಾಗ ಕುಂದಿರ್ಸ್ಕೊಂಡಾರ ಅಂದ ಕೂಡ್ಲೇನೆ ನಾನು ದೊಡ್ಡವಾಗಿನಿ ಅಂತ ತಿಳ್ಕೊಳ್ಳೋದು ಒಂದನೇ ಸ್ಟೆಪ್, ತಿಳ್ಕೊ. ಆದ್ರ ನಿನಗ ದೊಡ್ಡ ಸಂಖ್ಯೆ ಕೊಟ್ಟವ್ರು ಯಾರದಾರ ಅವ್ರಿಗೆ ಗೌರವಿಸ್ಬೇಕ ಬೇಡ? ಹಾಂಗದ ಇದು ವೀರಶೈವ ಪದ್ಧತಿ. ಬ್ರಹ್ಮನಿಂದ ನಾವು ಬ್ರಹ್ಮ ಸ್ವರೂಪ ಆಗಿಯೂ ಖರೆ, ಆದರೆ ಬ್ರಹ್ಮ ಸ್ವರೂಪ ಆಗಿ ಆ ಬ್ರಹ್ಮನಿಗೆ ಗೌರವ ಇಲ್ದಂಗಾಗಿ ನಾನೇ ಬ್ರಹ್ಮ ಅಂದ್ರ ಅದಕ್ಕೆ ಇವ್ರೇನ್ ಮಾಡ್ಯಾರ? ಅತ್ಯಂತ ಸೂಕ್ಷ್ಮವಾಗಿ ಬ್ರಹ್ಮನಷ್ಟೇ ಪರಿಶುದ್ಧನಾಗಿದ್ದರೂ ಕೂಡ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ, ಈಶ್ವರನೂ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ, ಜೀವನೂ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಆದರೂ ಸಹಿತ ಈಶ್ವರನಿಗೆ ಪರಮಾತ್ಮನಿಗೆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತೇಳಿ ಅವನಿಗೆ ಒಂದು ಗೌರವ ಇದ್ದೇ ಅದ. ದೊಡ್ಡವ ಅಂತೇಳಿ ಅವನಿಗೆ ಗೌರವ ಅದ. ಬಸವಣ್ಣ, ಅಕ್ಕಮಹಾದೇವಿ ಇವರೆಲ್ಲರೂ ಕೂಡಲ ಸಂಗಮ ದೇವ ನೀನು ನೀನು ಅಂದರನುನ ಇವರು ಭಕ್ತರಾದರು. ಅವರು ಪರಮಾತ್ಮ ಆಗ್ಯಾನ ಕೂಡಲ ಸಂಗಮ ದೇವ ಇಲ್ಲ, ಅವರೆಲ್ಲ ಐಕ್ಯಸ್ಥಳ ತಲುಪಿದವರೇ ಅದರ. ಅವರು ತಲುಪಿದ ಮೇಲೂ ಸಹಿತ ಆ ಪರಮಾತ್ಮನಿಗೆ ಒಂದು ಗೌರವ ಅವರು ಕೊಡೋದು ಬಿಟ್ಟಿಲ್ಲ. ಇದೇ ಇರೋದು ಅದ್ವೈತಿಗಳಿಗೆ ಮತ್ತು ಶರಣರಿಗಿರುವ ವ್ಯತ್ಯಾಸ. ಬಹಳ ಸೂಕ್ಷ್ಮ ವಿಚಾರಗಳದಾವ ಇವೆಲ್ಲ. ನನಗ ಅವನಿಗೆ ಏನ್ ಫರಕ್ ಅಂತ ಅಂದ್ರ, ಅವನು ಸಚ್ಚಿತ್ತಾನಂದ, ನಾನು ಸಚ್ಚಿತ್ತಾನಂದ, ಇಬ್ರು ನಾನು ಸಾಧನೆ ಮಾಡಿ ಏನಾಗಿನಿ, ಅವನು ಸಮಾನ ಆಗಿನಿ. ಅವ ಡೈರೆಕ್ಟ್ ಹಂಗೆ ಅದನು, ಯಾವ ಸಾಧನೆ ಮಾಡ್ಲಾರ್ದೆ ಸಚ್ಚಿದಾನಂದ ಅವನು. 7 ಅವಸ್ಥೆಗಳನ್ನು ದಾಟಿ ಆಭಾಸ ಹೋಗಿ ಕೂಟಸ್ಥ ಆಗಿದ್ದು ಬೇರೆ, ಕೂಟಸ್ಥ ಅವನು ಏನು ಸಾಧನೆ ಮಾಡ್ಲಾರ್ದೆ ಅವ ಡೈರೆಕ್ಟ್ ಕೂಟಸ್ಥ ಅದನು, ಅವನು ಬೇರೆ. ಅವನಿಗೆ ಇವಾಗ ಗೌರವ ಕೊಡಬೇಕು ಅನ್ನಂಗಿದು ಶರಣ ಪದ್ಧತಿ. ಆದ್ರೆ ಭಗವದ್ಗೀತೆ ಒಳಗೆ ಕೃಷ್ಣಂದ ಏನದ, ಹಾಂಗ ತನಕ್ಕಿಂತ ಎತ್ತರವಾದ ದೇವ್ರ ಬಗ್ಗೆ ಇಲ್ಲ. ಅಲ್ಲಿ ಕೃಷ್ಣ ಏನ್ ಹೇಳ್ತಾನ, ನಾನೇ ಶ್ರೇಷ್ಠ ಅಂತಾನೆ ಎಲ್ಲ ಕಡೆ. ಎಲ್ಲ ಕಡೆ ನಾನೇ ಶ್ರೇಷ್ಠ, ನೀ ಏನ್ ಪೂಜೆ ಮಾಡಿದ್ರು ಅದು ನನಗೆ ಬಂದು ತಲುಪ್ತದ. ಯಾವುದನ್ನ ನೀವು ನೀನು ನೀನು ಅಂತೀರಿ ಕೂಡಲ ಸಂಗಮನಾಥ, ಅದೇ ಕೃಷ್ಣ ನಾನು ನಾನು ಅನ್ಕೋತಾನ. ಭಾಷೆ ಬೇರೆ, ಚೈತನ್ಯ ಒಂದೇ. ಅದಕ್ಕೇನಾಯ್ತು, ಈ ಐಕ್ಯ ಸ್ಥಳಿಯು ಅದ್ಭುತವಾದಂತ ಸಮರಸ ಭಕ್ತಿಯಿಂದ ಈ ಯಾವುದು ಮಹೇಶ್ವರ ದೇವನನ್ನ ಕಂಡು ಅವನಲ್ಲಿ ಶಾಶ್ವತವಾಗಿ ಬೆರೆತು ಏನಾತನ, ಬೆರೆತು ಆ ಒಂದು ಯಾವ ರೂಪ ಇದು, ಶುದ್ಧ ಸಿದ್ಧ ಪ್ರಸಿದ್ಧ ರೂಪ ಬ್ರಹ್ಮವನ್ನೇ, ಶುದ್ಧ ಸಿದ್ಧ ಪ್ರಸಿದ್ಧ ರೂಪ ಬ್ರಹ್ಮವನ್ನೇ ತನ್ನ ಪ್ರಾಣಲಿಂಗವೆಂದು ಗೌರವದಿಂದ, ತನ್ನ ಪ್ರಾಣಲಿಂಗವೆಂದು ಗೌರವಿಸುತ್ತಾ, ತಾನೂ ಪ್ರಾಣಲಿಂಗನೇ ಆಗ್ಯಾನ, ಅದನ್ನು ಪ್ರಾಣಲಿಂಗನೇ ಆದ, ತಾನೂ ಶುದ್ಧ ಆಗ್ಯಾನ, ಅದನ್ನು ಶುದ್ಧದ. ಆದರೂ ಸಹಿತ ಅದಕ್ಕೊಂದು ಗೌರವ ಇಟ್ಟು ಗೌರವದಿಂದ ಗೌರವಿಸುತ್ತಾ, ಎಂಥ ಹಸ್ತ, ಸದ್ಭಾವ ಹಸ್ತದಿಂದ,
ಸದ್ಭಾವ ಹಸ್ತದಿಂದ ಜಲ ಸಂಬಂಧಿ ಸರ್ವ ತತ್ವಗಳನ್ನ, ಸದ್ಭಾವ ಹಸ್ತದಿಂದ ಜಲ ಸಂಬಂಧಿ ಸರ್ವ ತತ್ವಗಳನ್ನು ಸಮರ್ಪಿಸಿ, ಜಲ ಸಂಬಂಧಿ ಸರ್ವ ತತ್ವಗಳನ್ನು ಸಮರ್ಪಿಸಿ ಪರಮ ಪರಿಶುದ್ಧವಾದ, ಸಮರ್ಪಿಸಿ ಪರಮ ಪರಿಶುದ್ಧವಾದ, ಜಲ ಸಂಬಂಧಿ ಅಲ್ಲ ಇದು, ಇದೇನದ ಸದ್ಭಾವ ಹಸ್ತದಿಂದ ಏನ್ ಸಮರ್ಪಿಸ್ಲಿಕ್ಕತ್ತಾನ? ಜಲ ಸಂಬಂಧಿನ ಏನು? ತನ್ನ ತನತ್ವ ಸಂಬಂಧಿ, ತನ್ನ ತನತ್ವ ಸಂಬಂಧಿ ಸರ್ವ ಆತ್ಮ ನಿವೇದನೆ, ಸರ್ವ ಆತ್ಮ ತತ್ವ ನಿವೇದನೆ, ಸರ್ವ ಆತ್ಮ ತತ್ವಗಳನ್ನ ಸಮರ್ಪಿಸಿ ಪರಮ ಪರಿಶುದ್ಧವಾದ, ಪರಮ ಶಾಶ್ವತವಾದ, ಪರಮ ಪರಿಶುದ್ಧವಾದ, ಪರಮ ಶಾಶ್ವತವಾದ ಆತ್ಮ ನಿವೇದನೆ, ಆತ್ಮ ನಿವೇದನೆ ಅಂತಂದ್ರೆ ಇದು ಸಂತೃಪ್ತಿ. ಆತ್ಮ ನಿವೇದನೆ ಅಲ್ಲ, ಪರಮ ಶಾಶ್ವತವಾದ, ಪರಮ ಪರಿಶುದ್ಧವಾದ ಸಂತೃಪ್ತಿಯನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸುವವನೇ ಐಕ್ಯಸ್ಥಲಿ. ಈ ರೀತಿ ಸಂತೃಪ್ತಿಯಿಂದ ಇರುವವನೇ ಏನದನ, ಅವನು ಐಕ್ಯಸ್ಥಲಿ. ಅವನು ಎಂತವಿರ್ತಾನಪ್ಪ ಅಂತಂದ್ರೆ ಅಂತರಾತ್ಮ ಭಾವಿ, ಪ್ರತ್ಯೇಗಾತ್ಮ ಭಾವಿ. ಅವ ಅಂತರಾತ್ಮ, ಆತ್ಮಭಾವ, ತಾನೇ ಆತ್ಮ ಆಗಿಬಿಟ್ಟಿರ್ತಾನ. ತಾನೇ ಬೇರೆ ಆತ್ಮ ಬೇರೆ ಅಂತಿಲ್ಲ. ಅಂತರಾತ್ಮ ಭಾವಿ ಆಗಿರುತ್ತಾನೆ, ಆತ್ಮಭಾವಿ ಆಗಿರುತ್ತಾನೆ. ಅಥವಾ ಕೂಟಸ್ಥ, ಸಾಕ್ಷಿ, ಸಚ್ಚಿದಾನಂದ, ಏನೇನು ಅಂತೀರ ಅವೆಲ್ಲ ಅನ್ಬೋದು. ಈಗ ವೇದಾಂತದೊಳಗ 7 ಅವಸ್ಥೆಗಳು ದಾಟದ ಕಲ್ತ್ರಿ. ಶಿವಯೋಗದೊಳಗ ಶಟಸ್ಥಲಗಳನ್ನು ಹ್ಯಾಂಗೆ ಏರ್ಬೇಕನ್ನೋದು ತಿಳ್ಕೊಂಡ್ರಿ. ಇನ್ನು ಮುಂದಿನ ಸ್ಟೆಪ್ ಏನದ ಇದ್ರೊಳಗ ಸಂಜೆ ಪಾಠದೊಳಗ ಅಂತಂದ್ರೆ ಭಕ್ತಿ ಯೋಗ, ಕರ್ಮ ಯೋಗ, ಜ್ಞಾನ ಯೋಗ. ಈ ಯೋಗಗಳನ್ನ ಬೇರ್ಪಡಿಸಿ ಹೇಳಲಿಕ್ಕಾಗದು, ಬೇರ್ಪಡಿಸಿ ಮಾಡಲಿಕ್ಕಾಗದು. ಒಂದು ಮಾಡಿದ್ರಿ ಅಂತಂದ್ರೆ ಇನ್ನ 2 ಇದ್ದೇ ಇರ್ತಾವ. ಈಗ ನೀವು ಕರ್ಮಯೋಗ ಮಾಡಬೇಕು ಅಂತ ಹೋದ್ರಿ ಅಂತ ತಿಳ್ಕೊಳ್ರಿ. ಕರ್ಮಯೋಗ ಹ್ಯಾಂಗ್ ಮಾಡ್ಬೇಕಂತ ವಿಧಾನ ತಿಳ್ಕೊಂಡಿರ ಇಲ್ಲ, ಅದು ಜ್ಞಾನ ಯೋಗನೇ. ಅದು ಮತ್ತು ಜ್ಞಾನ ಯೋಗ ಹೆಂಗ್ ಮಾಡಬೇಕು ಅಂತ ಹೇಳಿ ನೀವು ಮಾಡ್ಕೋತ ಕೂತಿರಲ್ಲ, ವಿಚಾರ ಮಾಡ್ಕೋತ, ಅದು ಕರ್ಮಯೋಗನೇ. ಅದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶರೀರ ಕೆಲಸ ಮಾಡ್ಲಿಕ್ಕತ್ತದ ಇಲ್ಲ? ಕಣ್ಣು, ಕೈ, ಕಾಲು, ಬಾಯಿ, ಬರೆಯೋದು, ಓದೋದು, ಕರ್ಮ ಮಾಡ್ಲಿಕ್ಕತ್ತದಲ್ಲ. ಮತ್ತೆ ಜ್ಞಾನ ಅಂತಂದ್ರೆ ಬರೀ ಬುದ್ಧಿ ಒಂದೇ ವಿಚಾರ ಮಾಡ್ಲಿಕ್ಕತ್ತದೇನು? ದಿನ 4 ತಾಸು ಗಟ್ಟಿ ಕುಂದಿರ್ಲಕತ್ತದ, ಕೇಳಕತ್ತದ, ಹೇಳಕತ್ತದ, ಎಲ್ಲ ನಡೆದದ. ಜ್ಞಾನ ಯೋಗದ ಕರ್ಮಯೋಗ ಅದ, ಕರ್ಮಯೋಗದೊಳಗೆ ಜ್ಞಾನ ಯೋಗ ಅದ. ಯಾವಾಗ ನಿಮ್ಗೆ ಅದರ ಸುಖ ಚಲೋ ಅನಿಸ್ತು ಅಂತಂದ್ರ ಸದಾ ಅದರದೇ ಧ್ಯಾನದಾಗಿರ್ತೀರಿ. ನೀವು ಅದೇ ಸಾಧನೆ ಒಳಗೆ ಮುಣಗ್ತೀರಿ. ಅದರದ ಸಾಧನೆ ಸುಖ ನಿಮ್ಗ ಗೊತ್ತಾಯ್ತು ಅಂತಂದ್ರೆ ಅದನ್ನೇ ಜಾಸ್ತಿ ಮಾಡ್ಬೇಕನ್ನಿಸ್ತದ. ಅದರದೇ ಧ್ಯಾನದಾಗಿರ್ತೀರಿ. ಹಗಲು ರಾತ್ರಿ ಸತಗೊತ್ತಿ ಅದಕ್ಕೆ ಕುಂದಿರ್ತೀರಿ. ಮುಂಜಾನೆ 3 ತಾಸು, ಸಂಜೆಗೆ 3 ತಾಸು. ಅದು ಚಲೋ ಅನ್ಸದತ್ತೆ ಕೂತೀರಿ ನೀವು. ಅದು ಧ್ಯಾನ ಅಲ್ಲೇನದು?
ಇದನ್ನು ನಾವು ಶಾಸ್ತ್ರೀಯವಾಗಿ ಹೇಳಬೇಕಾಗ್ಯದ. ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಇವುಗಳನ್ನು ಬೇರ್ಪಡಿಸಲಾಗದು. ಏನ್ರಿ? ಎಲ್ಲನೂ ನೋಡ್ರಿ, ಬೇಕಾದಷ್ಟು ಶಾಸ್ತ್ರ, ಬೇಕಾದಷ್ಟು ದೊಡ್ಡ ಪ್ರಮಾಣದಾಗ ಹೇಳಕ ಕೇಳಕ, ನಮ್ಕಿಂತ ಚಲೋ ಹೇಳೋರು, ನಮ್ಕಿಂತ ಚಲೋ ಶಾಸ್ತ್ರ ಏನೆಲ್ಲ ಇರ್ತದ. ನಿಮಗೆ ನಿಮ್ಮದೇ ಆದಂತ ಗುಣ ಸ್ವಭಾವ ಇರಬೇಕು. ಅದಕ್ಕೆ ತಕ್ಕಂತೆ ನಿಮಗೆ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ ಅಷ್ಟೇ ಮಾಡ್ಬೇಕು. ಅದಕ್ಕಿಂತ ಹೆಚ್ಚಿನ ಮಾಡ್ಲಿಕ್ಕೆ ಹೋಗಿ ಹೈರಾಣಕ್ಕೆ ಬೀಳಬಾರ್ದು. ಅವರಿಗೆ ಯಾರಿಗೆ ಎಲ್ಲರೂ ಒಂದೊಂದು ಸತ್ಸಂಗಕ್ಕೆ ಹೋಗೋದು ಅವ್ರಂಗೆ ಇವ್ರಂಗೆ ಅದೇನೋ ಹೌದಪ್ಪನ ಚಾವಡಿ ಒಳಗೆ ಹೌದಪ್ಪ, ಅಲ್ಲಪ್ಪನ ಚಾವಡಿ ಒಳಗೆ ಅಲ್ಲಪ್ಪ ಅಂತ ಹಂಗಾಗ್ಬಾರ್ದು. ನಿಮ್ಮದೇ ಆದ ಒಂದು ಜಿಗುಟುತನ, ನಿಮ್ಮದೇ ಆದ ನಿರ್ಧಾರ. ಅವೇನ್ ಮಾಡ್ಬೇಕು? ಈಗ ಬಂದು ಕೂತಾವ ಬುಕ್ಗಳು, ಅವಾಗೆ ಬಂದಿದ್ರು ತಂದು ಕೊಡ್ತಿದ್ದೆ. ಸುಮ್ಮ ಸರಳ ಸಾಲಿನಲ್ಲಿ ನಿಮ್ಮ ಅನುಭವಗಳನ್ನ ಬರ್ಕೋತ ಹೆಂಗ್ ಹೋಗ್ಬೇಕು ಅನ್ನೋಂಥದ್ದು. ಈಗ ಅವತಾರ ಬಾಣಿ ಬುಕ್ ಬಂದವ ನಿಮಗೆ ಕೊಡ್ಬೇಕಂತಂದ್ರೆ ಆ ಬುಕ್ ಅದ 30 ರೂಪಾಯಿ, ಪೋಸ್ಟ್ ಮಾಡ್ಲಕ್ ಮತ್ 40 ರೂಪಾಯಿ ಹೋಗ್ತದ. ನಾವು ನೀವು ಎಲ್ಲರ ಕಲ್ತಾಗ ಕೊಡಮ್ ಅಂತೇಳಿ ಕಾಯ್ಲಕತ್ತೀನಿ ಅಷ್ಟೇ. ಸರಳದಾಗ ನಮ್ಮ ಅನುಭವಗಳನ್ನ ಹೆಂಗ್ ಬರೀಬೇಕು. ಅವತಾರ್ ಸಿಂಗ್ ಮಹಾರಾಜರಂತದಾರ, ಅವ್ರು ಹೆಂಗ್ ಬುಕ್ ಬರ್ದಾರ, ಎಷ್ಟು ಸರಳದ, ಎಲ್ಲಾ ತತ್ವಜ್ಞಾನ ಅದ್ರಾಗ ತುಂಬಿಸ್ಬಿಟ್ಟಾರ. ಸರಳವಾದ ಬುಕ್ಕು, ಸರಳವಾದ ಶೈಲಿಯಲ್ಲಿ ಬರೆದಾರ. ಅದಕ್ಕೆ ಹೇಗಿರ್ಬೇಕದು ಬರಿಬೇಕಾದ್ರೆ ನಿಮ್ಮದೇ ಸ್ವಂತ ಅನುಭವದಿಂದ ನಿಮಗೆ ಯಾನು ವಿಚಾರ ಮಾಡಿದ್ರೆ ಆನಂದ ಆಗ್ತದ, ಏನು ಬರೆದ್ರೆ ಆನಂದ ಆಗ್ತದ, ಏನು ಹೇಳಿದ್ರೆ ಆನಂದ ಆಗ್ತದ, ಅದು ನಿಮ್ಮದೇ ಸ್ವಂತ ಸ್ವಭಾವದೊಳಗೆ ಬರ್ಬೇಕದು. ಅದಕ್ಕೆ ಇಲ್ಲಿ ನೋಡ್ರಿ ವಚನ ಹೆಂಗದ, ಭಕ್ತರ ಕಂಡರೆ ಬೋಳಪ್ಪಿರಯ್ಯ. ಒಬ್ರಿಗೊಬ್ರು ಸಿಕ್ಕರಂದ್ರ ನಮಸ್ಕಾರ ರೀ, ಆರಾಮದಿರ, ಚೆನ್ನಾಗಿದ್ದೀರ, ಹೆಂಗ ಏನು ಅಂತ. ಮುಂದೆ ಶ್ರವಣರ ಕಂಡರೆ, ಶ್ರವಣರ ಅಂದ್ರೆ ಯಾರಿಗಂತಾರ್ರಿ? ಶ್ರವಣರು ಅಂದ್ರೆ ಯಾರಿಗೆ? ಜೈನರಿಗಂತಾರ. ಶ್ರವಣರು ಅಂದ್ರೆ ಜೈನರಿಗಂತಾರ. ಶ್ರವಣರ ಕಂಡರೆ ಬತ್ತಲೆ ಎತ್ತಿರಯ್ಯ. ಅವ್ರ ಗುರುಗಳು ಹೆಂಗಿರ್ತಾರೆ? ಬತ್ತಲೆ ಇರ್ತಾರ. ಬತ್ತಲೆ ಇರೋರ್ ಕಂಡಿಕೆ ಅವ್ರ ಸಂಗಟ ನೀವು ಬತ್ತಲೆ ಆಗಿಬಿಡ್ತೀರಿ. ಹಾರುವರ ಕಂಡರೆ ಹರಿಹರಿ ಎಂಬುವರಯ್ಯ. ಎದುರಾಗ ಯಾರ್ಯಾರ ಬ್ರಾಹ್ಮಣರು ಬಂದ್ರಂದ್ರೆ ಹರಿ ಹರಿ ಕೃಷ್ಣ ಕೃಷ್ಣ ಅನ್ನಕ್ ಚಾಲು ಮಾಡಿಬಿಡೋದು, ಅವ್ರಿಗೆ ಖುಷಿ ಪಡಿಸ್ಲಕ್ಕ. ಶ್ರವಣರು ಬಂದ್ರಂದ್ರೆ ಅವ್ರಿಗೆ ಖುಷಿ ಪಡಿಸ್ಲಕ್ಕ ಬತ್ತಲೆ ಆಗೋದು. ಭಕ್ತರು ಬಂದ್ರೆ ಯಾರಂದ್ರೆ ಒಬ್ರಿಗೊಬ್ರು ಕೈ ಜೋಡಿಸಿ ದೊಡ್ಡ ವಿನಯದಿಂದ ನಟನೆ ಮಾಡೋದು. ಅವರವರ ಕಂಡಡೆ ಅವರವರಂತೆ. ನೋಡ್ರಿ ಬಸವಣ್ಣನ ಪ್ರಶ್ನೆ ಹೆಂಗದ, ಯಾರ್ಯಾರನ್ನ ನೋಡ್ತಿದ್ದೆ ಅವ್ರವ್ರಂಗ ಹಾಕೋತ ಹೋಗ್ತಿದ್ದೆ ಏನಪ್ಪ ನೀನು ಅಂತ ಇದು ಪ್ರಶ್ನೆ. ಇದು ಅವನಿಗೆ ಏನಂತ ಬೈದಾರ? ಆ ರೀತಿ ಕೈ ಸಿಕ್ಕವ್ರ ಬೆನ್ನತ್ತಿ ಹೋಗಿ ಅವ್ರಂಗೆ ನಾವು ನಾಟಕ ಮಾಡ್ಲಕ್ ಹೋಗ್ತೀವಲ್ಲ, ಅದಕ್ಕೆ ಏನಂದಾರ ಇವ್ರ ಶಬ್ದ ಅಂದ್ರೆ ಸೂಳೆಗೆ ಹುಟ್ಟಿದವರ ತೋರದಿರಯ್ಯ. ಎಂತ ಮಾತು! ಯಾರು ಬರ್ತಾರ ಅವ್ರಂಗೆ ಓದ್ತಿದಲ್ಲ ಅಂತವ್ರು ಸೂಳೆ ಹುಟ್ಟಿದವ್ರು, ಸೂಳೆ ಮಕ್ಕಳು, ಅಂತವ್ರಿಗೆ ತೋರಿಸ್ಬೇಡಪ್ಪ, ಅಂತವ್ರ ಮುಖನೇ ತೋರಿಸ್ಬೇಡ ನನಗ. ಕೂಡಲ ಸಂಗಯ್ಯನ ಪೂಜಿಸಿ ಅನ್ಯ ದೈವಗಳಿಗೆ ಎರಗಿ ಭಕ್ತ ನೆರಿಸಿ ಕೊಂಬ ಅಜ್ಞಾನಿಗಳ ನಾನೇನೆಂಬೆನಯ್ಯ. ಕೂಟಸ್ಥ, ಚೈತನ್ಯ, ಬ್ರಹ್ಮ ಇಂಥವೆಲ್ಲ ದೊಡ್ಡ 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 ತತ್ವಗಳು ತಿಳ್ಕೊಂಡ ಮೇಲೆ ಮತ್ತಿನ ಒಂದೇನೋ ಪೂಜೆ ಮಾಡ್ಲಕ್ ಹೋದ್ರ ಅದು ಜ್ಞಾನದ ಕೆಲಸ ಅಲ್ಲ, ಅದು ಅಜ್ಞಾನದ ಕೆಲಸ. ಅವ್ರ ಬಲ್ಲಿ ಹೋದ್ರೆ ಅವ್ರಂಗೆ, ಇವ್ರ ಬಲ್ಲಿ ಹೋದ್ರೆ ಇವ್ರಂಗೆ.
ಇಂಥ ಸುಳ ಮಕ್ಕಳು ಮಾಡಿನೇ ತೋರಿಸ್ಬೇಡ ನನಗಂತಾನೆ ಬಸವಣ್ಣ. ಬಸವಣ್ಣ ಏನ್ರಿ ಹಿಂಗೆಲ್ಲ ಬೈದಾನ, ನಾವು ಬೈತೀವಿ ಅಂತಂದ್ರೆ ಬಸವಣ್ಣ ಬೈದಂಗೆ ನಮಗೆ ಬೈತೀವಿ ನಾವು ಬೈಲಕ್, ಬಸವಣ್ಣ ಬೈದ್ರೆ ನಮಗೆ ಪರಿವರ್ತನೆ ಹಾಲೆತ್ತು ಬರ್ದಾನ. ಯಾರು ಬೇಕವ್ರು ಏನ್ ಬೇಕಾದ್ರೆ ಬೈದ್ರೆ ಯಾರು ಬೈಸ್ಕೋತಾರ? ಹಂಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ ಇಂಥ ಭಾಷೆ ಬಳಸ್ಯಾನ ನೋಡು ಬಸವಣ್ಣ. ಕೆಲವೊಂದು ಸಾರಿ ಭಾಷೆಯ ಮಡಿವಂತಿಕೆ ದಾಟಬೇಕಾಗ್ತದ, ಒತ್ತಿ ಹೇಳ್ಬೇಕಾದ್ರೆ. ಭಾಷೆಯ ಮಡಿವಂತಿಕೆಯಿಂದ ಸ್ಮೂತ್ ಆಗಿ ಹೇಳಿದ್ರೆ ಏನೂ ತಲೆಗೆ ಹೋಗಂಗಿಲ್ಲ. ಇಂಥ ಭಾಷೆಗಳು ಬಳಸಿದ್ರೆ ಒಳಗೆ ಶಾಕ್ ಹೊಡೆದಂಗೆ ಆಗ್ತದ, ಅವು ಕುಂದಿರ್ತಾವ ಫಿಕ್ಸ್. ಡ್ರಿಲ್ಲಿಂಗ್ ಮಷಿನ್ ಹಾಕಿ ಡ್ರಿಲ್ ಹೊಡೆದಂಗೆ ಆಗ್ತವ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಭಾಷೆಯ ಮಡಿವಂತಿಕೆಯ ಒಂದು ಹೆಜ್ಜೆ ದಾಟಿ ಹೋಗಿ ಒಂದಿಷ್ಟು ಸರಿಯಾಗಿ ತಿಳಿಸಿ ಹೇಳ್ಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ಆಯ್ತಾಯ್ತು, ಮುಗಿಸ್ರಿ. ಇದು ಹೇಳ್ರಿ, ಶಾಂತಿ ಮಂತ್ರ ಹೇಳ್ರಿ, ಮುಕ್ತಾಯ ಮಾಡ್ರಿ. ನಾಳೆ ಬೆಳಗಿನ ಪಾಠ ಬಿಡ್ತೀರ ನೋಡ್ರಿ. ಬೆಳಗ್ಗೆ ಅವರೆಲ್ಲ ಸಂಕ್ರಮಣದ ಏನೇನೋ ಮಾಡ್ತಿರ್ತಾರ, ಸಾರ್ಸೋದು. ಬೆಳಗ್ಗೆ ಕ್ಯಾನ್ಸಲ್ ಮಾಡ್ರಿ, ಸಂಜಿತ ಕ್ಯಾನ್ಸಲ್ ಮಾಡ್ರಿ. ಕುಸರಾಳ ಅದು ಕೊಡಕ್ ಹೋಗೋದಿರ್ತದ, ಎಳ್ಳು ಸಕ್ರಿ ಯಾರ್ಯಾರಿಗೂ ಕೊಡ್ಲಕ್ ಹೋಗಿರಿ. ನಾಳೆಗೆ ಒಂದಿನ ಗ್ಯಾಪ್ ಕೊಡಿಸ್ರಿ, ನಾಳೆ ಚಾಲು ಮಾಡಮ್ ಮತ್. ಇವು ಹಬ್ಬಗಳು ಬಂದಾಗ ಸ್ವಲ್ಪ ನೀವೇ ನೆನಪಲೆ ಅವು ಬಿಡಿಸ್ಬಿಡ್ಬೇಕು. ಇದು ಹಂಗೆ ದಿನ ಇದ್ದಿದ್ದೇ ಇದು. ಅದ್ರ ಸಲಗೆ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ ಕೂತೀನಿ ಇವತ್ತಿದು. ಚಲೋ ಆಲಿ, ಐಕ್ಯಸ್ಥಲ ಗಟ್ಟಿಮುಟ್ಟ ಆಲಿ ಅಂತ. ನಾನತ್ವ ನನ್ನತ್ವ ಎರಡನ್ನ ಕಳ್ಕೊಳ್ಳೋದು ನೋಡ್ರಿ. ಇದು ನಾಮ ರೂಪ ಎಲ್ಲ ಕಳ್ಕೊಂಡು ಎಲ್ಲ ನಿಂದೆ ನೋಡಪ್ಪ ಪರಮಾತ್ಮ ಅಂತೇಳಿ ಒಪ್ಪಿಕೊಂಡಂತ ಒಂದು ಐಕ್ಯಸ್ಥಲದ ಭಾವ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಎಲ್ಲರಿಗೂ ಶರಣ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ. ನಾಳೆ ರೆಸ್ಟ್ ಮಾಡಿದ್ರೆ ಎಲ್ಲರೂ ಮಲ್ಕೊಂಡ್ಬಿಡ್ರಿ, ನಿದ್ದೆ ಹೊಡ್ರಿ. ಹಬ್ಬದಲ್ಲ ಎಲ್ಲರಿಗೂ ಸಂಕ್ರಮಣ ಶುಭ ಹಾರೈಕೆ.